ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್. 1 ವರ್ಷ 1 ತಿಂಗಳು ಕಳೀತು. ಇಷ್ಟೊಂದು ಕಾಯಿಸಬಾರ್ದು ಯಾರನ್ನು ಕೂಡ. ಕಾಯಿಸಿದರೆ ರೆಡಿ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದಕ್ಕೆ ನಿಮ್ಮ ಮುಖ ನೋಡಿ ಹೇಳಿಲ್ಲ, ನಾನು ಆ ಕಡೆ ನೋಡಿ ಹೇಳ್ತಾ ಇದ್ದೆ. ಇಷ್ಟೊಂದು ಕಾಯಿಸಬಾರ್ದು. 1 ವರ್ಷ 1 ತಿಂಗಳು. ಕೆಲವು ಸ್ಟಾರ್ಗಳದ್ದು ನಾವು ವಿಕಿಪೀಡಿಯಲ್ಲಿ ತೆಗೆದು ನೋಡುವಾಗ 1 ವರ್ಷದಲ್ಲಿ 20 ಸಿನಿಮಾ. ಇಂಟ್ರೊಡಕ್ಷನ್ ಇಷ್ಟು ಕಾಯಿಸೋದು ಆಯ್ತು ಬಿಡಿ. ನಾನೇ ಕಾಯ್ತಿದ್ದೀನಿ, ಬೇರೆ ಕಾಯ್ದು ಬಿಡಿ. ನಾನೇ ಆಕ್ಚುಲಿ ಈ ಪರ್ಟಿಕ್ಯುಲರ್ ಸಿನಿಮಾಗೆ ನಾನೇ ಕಾಯ್ತಿದ್ದೀನಿ ಹೊರಗಡೆ ಬರೋದಕ್ಕೆ. ಈಗ ಸಿನಿಮಾದ ಟ್ರೈಲರ್ ನೋಡಿದಂತ ಎಲ್ಲರೂ ಕೇಳೋದು ಒಂದೇ, ಸಾರಿ ಟ್ರಾನ್ಸ್ಪರೆಂಟ್ ಯಾಕಿದೆ? ಏನಾದರೂ ಗೊತ್ತಾಯ್ತಾ ಇಲ್ವಾ ನಿಮಗೆ? ಇಲ್ಲ, ಆಕ್ಚುಲಿ ಬಂದ್ಬಿಟ್ಟು ನಾವೆಲ್ಲರೂ ಯಾರು ಇಷ್ಟು ಸೀರೆ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಓಕೆ, ಅದು ತಲೆಗೆ ಬಂದಿದ್ದೆ ಯೋಗರಾಜ್ ಭಟ್ಟಿಗೆ ಮಾತ್ರ. ಓಕೆ, ಅವರೊಬ್ಬರೇ ಪ್ರಪಂಚನ ಆ ರೀತಿ ನೋಡೋದು. ಗೊತ್ತಾರ, ಗ್ಲಾಸ್ ರೌಂಡ್ ಹಾಕಿದೆ, ಬಾಕ್ಸಿಂಗ್ ರಿಂಗು ಚೌಕಾಯಿ ಹಾಕಿದೆ, ಓಕೆ, ಸೀರೆ ಟ್ರಾನ್ಸ್ಪೆರೆಂಟ್ ಆಗಿದೆ. ಇದು ಅವ್ರ ತಲೆಗೆ ಬರೋದಿಲ್ಲ. ಅದನ್ನ ಬಂದಿದ್ದೀನಿ ಏನ್ ಮಾಡ್ಬೇಕು, ನಾವು ಅದನ್ನ ನೀಟಾಗಿ ಶೂಟ್ ಮಾಡ್ಕೊಂಡು ಸಾಂಗ್ ಶೂಟ್ ಮಾಡ್ಬೇಕಾಗುತ್ತೆ. ದಟ್ಸ್ ಆಲ್ ಇಟ್ ಇಸ್. ಬಟ್ ಅಪಾರ್ಟ್ ಫ್ರಮ್ ದಟ್ ಐ ಗೆಸ್ ಆ ಸಾಂಗ್ ಅಲ್ಲಿ ನನಗೆ ಐ ರಿಯಲಿ ಲವ್ ದ ವೇ ಹಿ ಇಸ್ ಪುಟ್ ಇಟ್ ಅಕ್ರಾಸ್. ಓಕೆ. ಅಂಡ್ ವಲ್ಗರ್ ಆಗಿ ಬರ್ತಾ ಇಲ್ಲ. ಇಟ್ ಇಸ್ ನಾಟ್ ಲುಕಿಂಗ್ ವೆರಿ ಏನಂತೀರಿ, ಹೆಂಗಸರು ಕೇಳಕ್ ಆಗದಿರೋದಂತ. ಹೆಂಗಸರು ಜನ ಎಲ್ಲ ಅದನ್ನ ಒಂಥರ ಮಜಾ ತಗೋತಿದಾರೆ ಆ ಸಾಂಗ್ ನ. ಇನ್ಫ್ಯಾಕ್ಟ್ ವಿ ಲವ್ಡ್ ಇಟ್. ಕರೆಕ್ಟ್. ಆದ್ರೆ ಪಡ್ಡೆಗಳು ಏನಂತಂದ್ರೆ ಪಕ್ಕದಲ್ಲಿ ಚಿಕನ್ ಮೆಣಸಿನಕಾಯಿ ತಿಂತಾರಲ್ಲ ಅದೇ ಟೈಮ್ಗೆ, ಅದೇ ಯಾಕೆ ಅಂತ. ಅದೇ ಯಾಕೆ ಸರಿಯಾದ ಕಾರಣ. ಏನಿಲ್ಲ, ಬಟ್ ಬಹಳ ನಿರೀಕ್ಷೆ ಮೂಡಿಸಿದದು ಚಿತ್ರ. ಆಮೇಲೆ ನಾನು ನಿಮ್ಮ ಮಾಣಿಕ್ಯ ರಿಲೀಸ್ ಟೈಮಲ್ಲಿ ಕೂಡ ಹೇಳಿದ್ದೆ, ಸುದೀಪ್ ಸರ್ಗೆ ಬಹುಶಃ ಈ ರಾದಿಂದ ಆರಂಭವಾಗುವಂಥ ಹೀರೋಯಿನ್ಗಳು ತುಂಬ ಲಕ್ಕಿ. ರಮ್ಯಾ, ಆಮೇಲೆ ನಿಮ್ಮ ಆರಂಭದ ಹೀರೋಯಿನ್ ಎಲ್ಲರೂ ಕೂಡ ರೇಖಾ. ಹೌದಲ್ಲ? ಹೌದು, ನಾನು ಹೇಳಿದ್ದೆ. ರಮ್ಯಾ, ರಕ್ಷಿತಾ, ಇವರು ರಕ್ಷಿತಾ ಮಾಣಿಕ್ಯದಲ್ಲೂ ಕೂಡ ಐ ಥಿಂಕ್. ಓಕೆ, ರಾಗಿಣಿ ಆರ್. ಎಸ್, ಈಗ ಆರ್. ಓಕೆ. ಆ್ಯಂಡ್ ಮೂವಿ ಹೆಸರು ಕೂಡ ರನ್ನ. ಸೊ ಹಾಗಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಯಾಕಂತಂದರೆ ನೀವು ಒಂದು ಉತ್ತುಂಗದಲ್ಲಿರುವಂಥ ಸಮಯದಲ್ಲಿ ಬರ್ತಾ ಇರುವಂಥ ಸಿನಿಮಾ ಇದು ರನ್ನ. ಮಾಣಿಕ್ಯದ ಹೆಸರು ಕೊಟ್ಟಿದ್ದು ನಿಮಗೆ ದ್ವಾರಕೀಶ್ ಅಂಕಲ್ ಅವರು. ರನ್ನ ಹೆಸರು ಯಾರು ಕೊಟ್ಟರು? ಇದು ಆ್ಯಕ್ಚುಲಿ ಸಂಪೂರ್ಣವಾಗಿ ನಾನು ಐ ವಿಲ್ ಗಿವ್ ದ ಕ್ರೆಡಿಟ್ ಟು ದ ಟೀಮ್. ಬಿಕಾಸ್ ಅವ್ರು ಯಾರ್ಯಾರ ಹತ್ರ ಮಾತಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಇದು ನಂದಕಿಶೋರು, ತರುಣ್ ಎಲ್ಲರೂ ಸೇರಿ ಇಲ್ಲ ಇದೇ ಇಡ್ತೀವಿ ನಾವು. ಓಕೆ, ನಮಗೆ ನೀವು ಅದೇ. ಓಕೆ. ಸೊ ಹಾಗಿರೋದನ್ನ ಅದೇ ಥರ ಇಡ್ತೀವಿ ಹಾಗೆ ಅಂದ್ಬಿಟ್ಟು ಕ್ರೆಡಿಟ್ ಗೋಸ್ ಟು ದೆಮ್. ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಿ ಅಂತ ನಾವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ತುಂಬ ಚೆಂದ ಕಾಣ್ತಾ ಇದ್ದೀರಿ, ತುಂಬ ಸ್ಮಾರ್ಟಾಗಿ ಕಾಣ್ತಾ ಇದ್ದೀರಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಇದಕ್ಕೆಲ್ಲ ಎಷ್ಟು ಪ್ರಯತ್ನ ಪಟ್ರಿ ನೀವು? ಐ ಗೆಸ್ ಇಟ್ಸ್ ಜಸ್ಟ್ ಎ ಪರ್ಸ್ಪೆಕ್ಟಿವ್. ಯಾಕಂತಂದರೆ ಒಂದು ಹೋಗ್ತಾ ಹೋಗ್ತಾ ನಿಮ್ಮನ್ನ ಈಗ ಫಸ್ಟ್ ಏನಾಗುತ್ತೆ, ಸಿನಿಮಾಗೆ ಬಂದಾಗ ನಾವು ಸಿನಿಮಾದಲ್ಲಿ ಏನೋ ಆಗಬೇಕು ಅಂತ ಇರ್ತೀವಿ. ಅದಾದಮೇಲೆ ಸಿನಿಮಾದಲ್ಲಿ ನಾವು ಫಸ್ಟು ಏನೇನು ಮಾಡೋಕ್ಕಾಗುತ್ತೆ ಅಂತ ನೋಡ್ತಾರೆ. ಸೊ ಈ ಪೈಕಿ ಒಳಗೆ ಅಷ್ಟು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ, ನಿಮ್ಮ ಬಗ್ಗೆ ಕೆಲವ್ರು ತಲೆ ಕೆಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ಇವ್ರು ಹಿಂಗಿದ್ರೆ ಚಂದ, ಇವ್ರು ಈ ಥರ ಡೈಲಾಗ್ ಹೇಳಿದ್ರೆ ಚಂದ, ಇವ್ರು ಈ ಥರ ಡ್ಯಾನ್ಸ್ ಮಾಡಿದ್ರೆ ಚಂದ. ಪ್ರತಿ ಆರ್ಟಿಸ್ಟ್ಗೂ ನಾನು ಹೇಳ್ತಾನೆ, ನಂದು ಅಂತಲ್ಲ. ಸೊ ಹಾಗೆ ಬಂದಾಗ ಏನಾಗುತ್ತೆ, ಐ ಗೆಸ್ ಅದಕ್ಕೆ ಆಫ್ಟರ್ ಸಮ್ ಟೈಮ್ ಏನೋ ಹೊಸಬ್ರು ನೋಡೋಕೆ ಹೋದರೆ ಆಮೇಲೆ ಬರ್ತಾ ಬರ್ತಾ ಅವ್ರದ್ದು ಮೇಕಪ್ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಚೆನ್ನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ದಟ್ ಫಸ್ಟ್ ಸ್ಟೇಜ್ ಆಫ್ ಸೆಟ್ಲಿಂಗ್ ಡೌನ್ ದೇರ್. ಹಾಗೆ ಬರ್ತಾ ಬರ್ತಾ ನಿಮ್ಮ ಕಾಸ್ಟ್ಯೂಮ್ಸ್ ಬಗ್ಗೆ ಬೇರೆಯವರೆಲ್ಲರೂ ತಲೆ ಕೆಡಿಸ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಇವ್ರು ಆ್ಯಕ್ಚುಲಿ ಈ ಥರ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣ್ತಾರೆ, ಸೂಟ್ ಆಗುತ್ತೆ, ಆ್ಯಂಡ್ ಈ ರೋಲು ಡಿಮ್ಯಾಂಡ್ ಮಾಡ್ತಾ ಇದೆ, ಲೆಟ್ಸ್ ಡೂ ಇಟ್ ಅಂತ. ಬಟ್ ಇದಕ್ಕೆಲ್ಲದು ಮೂಲ ಅನಿಸುತ್ತೆ ನನಗೆ ಇಸ್ ಬಿಗ್ ಬಾಸ್. ಓಕೆ. ಸಮರ್ when I started that program, ನಾನು ಅದಕ್ಕೆ ಕೊಟ್ಟಂಥ ಒಂದು ಪ್ರಾಮುಖ್ಯತೆ ಇದೆಯಲ್ಲ. ಸೊ ಬಟ್ಟೆ ಅಂದರೆ ಉಡುಪು ಅಂದರೆ ಈ ಥರ ಹಾಕೊಂಡು ಬಂದು ಪ್ರತಿ ವಾರ ಇವ್ರು ಏನು ಹಾಕೊಂಡು ಬರ್ತಾರೆ ನೆಕ್ಸ್ಟ್ ಅನ್ನೋದೊಂದು ಕುತೂಹಲ ಬಂದಮೇಲೆ ಎವ್ರಿಬಡಿ ಸ್ಟಾರ್ಟೆಡ್ ಸೇಯಿಂಗ್ ದಟ್ ಇದನ್ನು ಹಾಕ್ಬೋದಲ್ಲ ಸಿನಿಮಾದಲ್ಲಿ, ವಿ ಕ್ಯಾನ್ ಡೂ ದಿಸ್. ನೋ ದೆನ್ ರನ್ನ, ನಮ್ಮ ಮಾಣಿಕ್ಯದಲ್ಲೂ ಇಫ್ ಯು ಸೇ ದ ಕ್ಯಾಶುವಲ್ಸ್ ಆರ್ ಬೆಸ್ಟ್ ಆಫ್ ದ ಜಾಕೆಟ್ಸ್ ಟು ಎವ್ರಿಥಿಂಗ್. ಆ್ಯಂಡ್ ದೆನ್ ಅಗೇನ್ ವಿ ಕೇಮ್ ಟು ರನ್ನ. ಐ ಥಿಂಕ್ ಮಾಡಿರೋದ್ರಲ್ಲೆಲ್ಲ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಗಿವ್ ಲಾಟ್ ಆಫ್ ಕ್ರೆಡಿಟ್ ಟು ದೀಪಾ, ಮೈ ಡಿಸೈನರ್. ಅವರಿಗೆ ಕಾಸ್ಟ್ಯೂಮರ್ ಅಂದರೆ ಆಗಲ್ಲ, ಕೋಪ ಮಾಡ್ಕೋತಾರೆ ಅವರು. ಶಿ ಇಸ್ ಅ ಡಿಸೈನರ್ ಆ್ಯಂಡ್ ಶಿ ಇಸ್ ರಿಯಲಿ ಡನ್ ಅ ಲಾಟ್ ಆಫ್ ವರ್ಕ್ ಓವರ್ ದ ಕಪಲ್ ಆಫ್ ಇಯರ್ಸ್.
ಇಲ್ಲಿ ಫಸ್ಟ್ ಟೈಮ್ ಎಲ್ಲ ಹೀರೋಯಿನ್ಗಳನ್ನು ಸೇರಿಸಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥ ಎಲ್ಲ ಹೀರೋಯಿನ್ಗಳನ್ನ ಸೇರಿಸಿ ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡಿಸಿದ್ರು ಸರ್. ಸ್ವಿಟ್ಜರ್ಲ್ಯಾಂಡಿಗೆ ಇಬ್ಬರೇ ಈ ಹುಡುಗಿಯವ್ರು ಆಲ್ ದ ಹೀರೋಯಿನ್ಸ್ ಆಲ್ ವಾಸ್ ಇನ್ ಸೆಟ್ಟಲ್ಲಿ ತೆಗೆದಿದ್ದು ನಾವು. ಸೊ ಸ್ವಿಟ್ಜರ್ಲ್ಯಾಂಡ್ ಜಸ್ಟ್ ಕ್ವೈಟ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಯಾಕಂದರೆ ಇದು ಭಾಳ ನಿರೀಕ್ಷೆ ಇದೆ ನಮಗೆ. ಸಾಧಾರಣವಾಗಿ ನಮ್ಮ ಕಲಾಭಿಮಾನಿಗಳು ಓಂ ಶಾಂತಿ ಓಮಲ್ಲಿ ಮಾತ್ರ ನೋಡಿದ್ದಾರೆ. ಬಟ್ ಅದಕ್ಕಿಂತ ಹಿಂದೆ ಅಮಿತಾಬ್ ಬಚ್ಚನ್ ಅವರ ನಸೀಬ್ ಸಿನಿಮಾದಲ್ಲಿ ಎಲ್ಲ ಆ್ಯಕ್ಟ್ರುಗಳು ಜಾನಿ ಜನಾರ್ದನಲ್ಲಿ ಹಿಂದೆಲ್ಲ ಆಡಿದರು. ತುಂಬ ಜನ, ತುಂಬ ಧರ್ಮೇಂದರ್, ರಾಜ್ ಕಪೂರ್ ಎಲ್ಲ ಬರ್ತಾರೆ. ಬಸ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಬರ್ತಾ ಇರುವಂಥದ್ದು. ಈ ಐಡಿಯಾಗಳು ಯಾವ ಸೈಡಿಂದ ಹೊಳೆಯುತ್ತೆ? ಬಲ ಸೈಡಿಂದ, ಎಡ ಸೈಡಿಂದ ನಿಮಗೆ ಹಿಂಗೆಲ್ಲ ಮಾಡಬೇಕು? ಈ ಎದುರುಗಡೆಯಿಂದ ಹೊಡೆಯುತ್ತೆ ನಮಗೆ. ಎದುರುಗಡೆ ನಂದಕಿಶೋರ್ ಇರ್ತಾರೆ, ಅವ್ರದಿಂದ ಹೊಡೆಯುತ್ತೆ ನಮಗೆ. ಯಾಕಂದರೆ ಅವನು ತುಂಬ ತಲೆ ಕೆಡಿಸ್ಕೊಂಡ ಇದಕ್ಕೆಲ್ಲ ಏನೋ ಮಾಡಬೇಕು, ಈ ಒಂದು ಸಾಂಗ್ ಏನೋ ಮಾಡ್ತೀನಿ ಅಂತ. ಸೊ ಟೋಟಲಿ ದಿಸ್ ಹೋಲ್ ಬ್ರೈನ್ ಚೈಲ್ಡ್ ಬಂದ್ಬಿಟ್ಟು ಇಸ್ ದ ವಾರ್ನರ್ ಬ್ರದರ್ಸ್. ಅವರಿಗೆ ವಾರ್ನರ್ ಬ್ರದರ್ಸ್ ಅಂತ ಕರೆ, ವಾರ್ನಿಂಗ್ ಬ್ರದರ್ಸ್ ನಾವು ಇಡೋದು ಅವರಿಗೆ. ಸೊ ಐ ಥಿಂಕ್ ದಿಸ್ ಇಸ್ ಫ್ರಮ್ ದ ವಾರ್ನಿಂಗ್ ಬ್ರದರ್ಸ್. ಅವರಿಬ್ಬರದ್ದು ಇದೆ ಐಡಿಯಾ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಅನದರ್ ಥಿಂಗ್ ಇಸ್ ಐಡಿಯಾ ಬರೋದಕ್ಕಿಂತ ಹೆಚ್ಚಾಗಿ ಬಂದ ಎಲ್ಲ ಹೀರೋಯಿನ್ಗಳು, ನಾಯಕಿ ನಟಿಯನೊಟ್ಟಿಗೆ ಅವ್ರು ಕೆಲಸ ಮಾಡಿದ್ರು ಎಲ್ಲರೂ ಯಾರು ಬಂದಿದ್ದಾರೆ, ತುಂಬ ಜನ ಬಂದಿದ್ದರು. ಐ ವಾಂಟ್ ಟು ಥ್ಯಾಂಕ್ ದೆಮ್ ಬಿಕಾಸ್ ಇಟ್ ವಾಸ್ ಅ ವೆರಿ ಸ್ವೀಟ್ ಗೆಸ್ಚರ್. ಅವರು ಬಂದು ಹೋಗೋದು ಅವ್ರು ಬೇಕಾಗಿದ್ದಿದೆ ಅರ್ಧ ಗಂಟೆಗೆ. ಅವ್ರು ಅಂದರೆ ಇವಾಗ ಸಾಂಗಲ್ಲಿ ಒಂದು 10 ಸೆಕೆಂಡ್ಸ್ ಬರ್ತಾರೆ, ಒಂದು ಕೆಲವರು 1 ನಿಮಿಷ ಬರ್ತಾರೆ, ಕೆಲವರು 1.5 ನಿಮಿಷ ಬರ್ತಾರೆ. ಸೊ ಆ್ಯಕ್ಚುಲಿ ನೋಡೋಕೆ ಹೋದರೆ ಅರ್ಧ ದಿನದ ಕೆಲಸ ಆ ಥರ ಇತ್ತು. ಸೊ ಬೆಳಗ್ಗೆ ಬಂದು ರಾತ್ರಿ ಹೋಗೋ ಕೆಲಸಗಳು ಕೆಲವರಿಗೆ. ಸೊ ಈ ಪೈಕಿ ಒಳಗೆ ಐ ಥಿಂಕ್ ಆ್ಯಂಡ್ ದೇ ಹ್ಯಾವ್ ನಾಟ್ ರಿಯಲಿ ಎಕ್ಸ್ಪೆಕ್ಟೆಡ್ ಎನಿಥಿಂಗ್ ಯುನೋ ಕಮರ್ಷಿಯಲಿ. ಆಲ್ ಆನ್ ಗುಡ್ ವಿಲ್ ಬಂದಿದೆ ಎಲ್ಲರೂ. ದೇ ಕೇಮ್, ದೇ ಹ್ಯಾಡ್ ಗುಡ್ ಫನ್ ಆನ್ ದ ಸೆಟ್. ಎಲ್ಲರೂ ಮಾಡಿ ದೇ ಡ್ಯಾನ್ಸ್ಡ್ ವೆಲ್ ಆ್ಯಂಡ್ ದೇ ವೆಂಟ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್. ಇಟ್ ವಾಸ್ ಅ ವೆರಿ ಸ್ವೀಟ್ ಗೆಸ್ಚರ್. ಆಮೇಲೆ ನೀವೊಂದು ನಿಮ್ಮ ಫಸ್ಟ್ ಸ್ಪರ್ಶ ಚಿತ್ರದ ಹೀರೋಯಿನ್ ಬಂದಿದ್ರು, ಎರಡು ಮಕ್ಕಳ ಜೊತೆ ಬಂದು. ನಾನು 2000 ಲಾಸ್ಟ್ ನೋಡಿದ್ದು ಅವ್ರನ್ನ. ಅದಾದ್ಮೇಲೆ ಇವಾಗಲೇ ನೋಡಿದ್ದು. ಬಟ್ ಐ ಮೀನ್ ಶಿ ಸ್ಟಿಲ್ ದ ಸೇಮ್. ಐ ಮೀನ್ ನಾವು ಶಿ ಇಸ್ ಅ ಮದರ್ ಆಫ್ 2. ದಟ್ ಇಸ್ ಡಿಫ್ರೆಂಟ್. ಬಟ್ ಐ ಗೆಸ್ ದ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಆಫ್ ದೆಮ್ ಎಲ್ಲ ಇಬ್ಬರು ಬಂದಿರೋ ವೆರಿ ಸ್ವೀಟ್. ಆ್ಯಂಡ್ ಅವ್ರ ಸಿನಿಮಾದಲ್ಲಿ ಇಲ್ಲ ಈಗ, ಶಿ ಇಸ್ ವರ್ಕಿಂಗ್ ಸಮ್ವೇರ್. ಬಟ್ ಇಟ್ ವಾಸ್ ಸೋ ಅಕಾಮಡೇಟಿವ್ ಆಫ್ ದ ಹಸ್ಬೆಂಡ್ ಆಲ್ಸೋ. ಅವರಿಬ್ಬರು ಬಂದರು ಆ್ಯಂಡ್ ಐ ವಾಸ್ ಸೋ ಥ್ರಿಲ್ಡ್, ಐ ಆಮ್ ಟೆಲಿಂಗ್ ಟು ಸಿ ಹರ್ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಫೀಲ್ ಬಿಕಾಸ್ ನಾನು ಫಸ್ಟ್ ಫಿಲ್ಮ್ ವಿ ಸ್ಟಾರ್ಟೆಡ್ ಟುಗೆದರ್ ಆಸ್ ಅನ್ ಫುಲ್ ಫ್ಲೆಜ್ ಸ್ಪರ್ಶ. ಅವಾಗ ಮಾಡಿದ್ಮೇಲೆ ಇವತ್ತವರೆಗೂ ನೋಡದೇ ಇದ್ದವ್ರು ದಿಢೀರಂತ ಆ್ಯಂಡ್ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮಿ. ಇಲ್ಲ, ನಾನು ನಿಮ್ಮ ತುಂಬ ಎಲ್ಲ ಇಂಟರ್ವ್ಯೂಗಳಲ್ಲೂ ನೋಡುವಾಗಲೂ ಕೂಡ ನನಗೂ ಭಾಳ ಖುಷಿ ಆಯಿತು. ಅಂದರೆ ನೀವು ಅಷ್ಟು ಹೀರೋಯಿನ್ಗಳಿದ್ರು, ನಿಮಗೆ ಎಲ್ಲ ವಿಚಾರಗಳಿಗೆ, ಯಾಕಂದರೆ ಈಗ ರಣದ ಬಗ್ಗೆ ಹೇಳೋದಕ್ಕೆ ನಿಮಗೆ ಪುಟಗಟ್ಟಲೆ ಇದೆ ಹೇಳ್ಬೋದು ಅಂತಂದರೆ. ಬಟ್ ನೀವು ಆ ವಿಚಾರವನ್ನು ಭಾಳ ಮುಖ್ಯವಾಗಿ ನೆನೆಸ್ಕೊಂಡು ಹೇಳ್ತೀರಲ್ಲ, ನನಗೆ ಭಾಳ ಖುಷಿ ಆಯಿತು ಅವರನ್ನು ನೋಡಿದ್ದು ಅನ್ನುವಂಥದ್ದು. ಇಲ್ಲ, ಬಿಕಾಸ್ ಸಿ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ನಾವು ವಿ ಶೇರ್ಡ್ ಅ ಗುಡ್ ರಿಲೇಷನ್ಶಿಪ್ ದೆನ್. ಒಂಥರ ವಿ ಬೋತ್ ವೆರಿ ಯಂಗ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಅಲ್ಲ, ಮಾಡಬೇಕು ಅಂತ. ಈ ಕಡೆ ದೇಸಾಯಿ ಅವರು ಸಿವಿಯರ್ ಸ್ಟ್ರಿಕ್ಟ್ ಬೇರೆ. ಸೊ ನಮ್ಮಿಬ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು. ಯಾರು ಜಾಸ್ತಿ ಬಯಸ್ಕೋತಾರೆ ಅವತ್ತು ಅನ್ನೋದ್ರ ಮೇಲೆ ನಿಂತಿತ್ತು ನಮ್ಮಿಬ್ರದ್ದು. ಸೊ ಬ್ಯಾಲೆನ್ಸ್ ಮಾಡೋದಕ್ಕೆ ಸುಧಾರಣೆಯವರಿದ್ದರು ನಮ್ಮಿಬ್ಬರ ಮಧ್ಯದಲ್ಲಿ. ಅಂದರೆ ಅವ್ರು ಸ್ವಲ್ಪ ಸೀನಿಯರ್ ಆಗಿರೋದ್ರಿಂದ ಅವ್ರು ಸೀನಲ್ಲಿದ್ದರೆ ನಮ್ಗೆ ಸ್ವಲ್ಪ ಸೇಫ್ಟಿ, ಅವ್ರೇನೋ ಮಾಡಿಬಿಡ್ತಾರೆ. ಸೊ ವಿ ಶೇರ್ಡ್ ಅ ಗುಡ್ ರಿಲೇಷನ್ಶಿಪ್ ದೆನ್, ವಿ ವೆರಿ ಗುಡ್ ಫ್ರೆಂಡ್ಸ್. ಅದಾದಮೇಲೆ ನಾನು ಹೇಳ್ತಾ ಇರೋದು, ಆ ಸಿನಿಮಾ ಮುಗೀತು, ದೆನ್ ಶಿ ಡಿಡ್ ಮೆಜೆಸ್ಟಿಕ್ ಆ್ಯಂಡ್ ದೆನ್ ಆಫ್ಟರ್ ದಟ್ ಶಿ ವೆಂಟ್ ಆಫ್ ಇನ್ ಟು ಸಮ್ ಅದರ್ ಪ್ರೊಫೆಷನ್. ಇಲ್ಲಿ ಬರಬೇಕಾದ್ರೆ ಈಗ ಎಷ್ಟೋ ವರ್ಷಗಳ ನಂತರ ನಮಗೆ ಸಿಕ್ಕಿದಲ್ಲ. ನನಗೆ ಒಳಗಡೆ ಸೆಟ್ ಒಳಗೆ ಹೋದಾಗ ನನಗೆ ದಿಢೀರ್ ಅಂತ ನೋಡಿ ನನಗೆ ದೂರದಿಂದ ಅವರೇನ ಅಂತ ನನಗೆ ಡೌಟ್ ಬರ್ತಾ ಇದೆ. ಯಾಕಂದರೆ ಇವರು ಯಾರ್ಯಾರು ಬರ್ತಾ ಇದಾರೆ ಒಂದು ಇಬ್ಬರ ಹೆಸರು ಗೊತ್ತು ನನಗೆ, ಇನ್ಯಾರು ಅಷ್ಟು ಗೊತ್ತಿರಲಿಲ್ಲ ಯಾರು ಬರ್ತಾ ಇದಾರೆ ಅಂತ. ಸೊ ಅವರು ಸರ್ಪ್ರೈಸನ್ನು ಇಡಬೇಕು ಅಂತ ಇದ್ದಾರೆ, ನಾನು ಯಾಕೆ ಸ್ಪಾಯ್ಲ್ ಮಾಡಲಿ ಅಷ್ಟನ್ನು. ಸೊ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಯಾರು ಬರ್ತಾ ಇರೋ ಅಂತ ತಿಳ್ಕೊಳ್ಳೋದಕ್ಕೆ. ಬಟ್ ದಿಸ್ ಲೇಡಿ ಅಲ್ಲಿ ನೋಡಿದಾಗ ನನಗೆ ಸ್ವಲ್ಪ ಡೌಟ್ ಆಯಿತು. ಅಂದರೆ ಡೈರೆಕ್ಟಾಗಿ ನೋಡಿದ್ರೆ ಒಂಥರ ಅವ್ರು ನನ್ನ ಕಡೆ ಹಿಂಗೆ ತಿರುಗಿಬಿಟ್ರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು, ಯಾಕೆ ಇಷ್ಟು ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬಂದ್ಬಿಡೋದು. ಬಿಕಾಸ್ ಟ್ರೈನ್ ಟು ಸಿ ಹೂ ಇಟ್ ಇಸ್. ನಾನು ನಿಂತ್ಕೊಂಡು ನೋಡಿ ಆಮೇಲೆ ನಮ್ಮ ಯೋಗೇಶ್ ಅವ್ರಿಗೆ ಸ್ಮಾಲ್ ಕೇಳಿದೆ, ಸ್ಪರ್ಶ ರೇಖಾತ್ರ ಇಲ್ಲ ಯಾಕೆ ಅವರ ಇದು ಅಂತ. ಹ್ಞೂ ಇರಬೇಕು ಚಿನ್ನ, ಅವರೇ ಇರಬೇಕು ಅಂತ ಅಂದ್ಬಿಟ್ಟು ನಾನು ಆಮೇಲೆ ಮತ್ತೆ ನಡ್ಕೊಂಡೆ ಹತ್ತಿರದಲ್ಲಿ ನಡ್ಕೊಂಡೋಗಿ ನೋಡಿದ್ದೇನೆ. ದೆನ್ ಐಸ್ ಕ್ರೀಮ್ ಸರ್ ಏನು ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ, ಬಿಕಾಸ್ ಇಟ್ ವಾಸ್ ಸೋ ಸ್ವೀಟ್. ಶಿ ಹ್ಯಾಡ್ ಕಮ್ ವಿತ್ ಹರ್ ಕಿಡ್ಸ್ ಆಲ್ಸೋ, ಐ ಥಿಂಕ್ ಇಟ್ ವಾಸ್ ನೈಸ್. ಸರ್ ಎಷ್ಟು ಹೀರೋಯಿನ್ ಇದ್ದಾರೆ ಆ ಹಾಡಲ್ಲಿ? ಐ ಮೀನ್ 5 or 6. ನೀವು ಕರೆದವ್ರು ಎಲ್ಲರೂ ಬಂದಿದ್ದಾರೆ, ಯಾರಾದರೂ ಮಿಸ್ ಆಗಿದ್ದಾರೆ? ಮಿಸ್ ಆಗಿದ್ದಾರೆ ಕೆಲವರು. ಬಿಕಾಸ್ ಒಂದೇನೆಂದರೆ ನಮ್ಮ ಸಾಂಗ್ ಸ್ಕೆಡ್ಯೂಲೇ ಚೇಂಜ್ ಆಯಿತು ಅನ್ಸುತ್ತೆ. ನಾವು ಶೂಟ್ ಮಾಡಬೇಕಾಗಿದ್ದ ದಿನ ನಮಗೆ ಮಾಡೋಕ್ಕಾಗಲಿಲ್ಲ. ಸೊ ವಿ ಪೋಸ್ಟ್ಪೋನ್ಡ್ ಇಟ್ ಬೈ ಅನದರ್ 10 days. ಸೊ ಅವಾಗ ಒಪ್ಕೊಂಡೋದವ್ರದ್ದೆಲ್ಲ ಬೇರೆ ಕಮಿಟ್ಮೆಂಟ್ಸ್ಗಳು ಇರ್ತಾವಲ್ಲ. ನಾನು ಬರೋಕ್ಕಾಗದಿದ್ದವ್ರನ್ನ ದೋಷಿಸೋಕ್ಕೆ ಹೋಗಲ್ಲ. ಆ್ಯಂಡ್ ಕೆಲವರು
ಬರೋದೇ ಇಲ್ಲ ಅಂತಲೂ ಒಂದು ಅಂದಾಜು ನಮ್ಮ ಯಾಕೋ ಗೊತ್ತಿಲ್ಲ, ಅದು ಅವ್ರು ಕರೆದ್ರೆ ಬರಲ್ಲ, ಬಟ್ ಆ ಥರ ಅವ್ರವರೇ ಡಿಸೈಡ್ ಮಾಡ್ಕೊಂಬಿಟ್ರಲ್ಲ. ಕೆಲವರು ಬರ್ತೀವಿ ಅಂತ ಹೇಳಿ ಎಲ್ಲ ಆಗಿತ್ತು, ಪಾಪ ಅವ್ರು ಭಾಳ ಎಂಥೂಸಿಯಾಸ್ಟಿಕ್ ಆಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ 10 days ಮತ್ತೆ ಪೋಸ್ಟ್ಪೋನ್ ಆದಿದ್ದರಿಂದ ಸಾಂಗು ಕೆಲವ್ರಿಗೆ ಬರೋಕ್ಕಾಗಲಿಲ್ಲ. ಎಷ್ಟು ಟೈಮ್ ತಗೊಂಡ್ರಿ ಆ ಫುಲ್ ಒಂದು ಹಾಡು ಚಿತ್ರೀಕರಣ ಮಾಡೋದಕ್ಕೆ? ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಹೊತ್ತಾಗಿರ್ಬೋದು ಅಂತಂದರೆ ಮಿಡ್ಲಲ್ಲಿ ಏನೋ ಯಾರೋ ಮೆಡಿಸಿನ್ ವ್ಯವಹಾರ ಮಾಡ್ತಾಯಿದ್ರು ಅಂತ ಏನೋ ಕೇಳ್ಪಟ್ಟೆ. ಏನು ಮೆಡಿಸಿನ್ ವ್ಯವಹಾರ ಅಂದರೆ ಚಳಿ ಆಗ್ತಾ ಇರೋ ಇದು ನೀವು ಹೇಳ್ತಾ ಇರೋದು ಸ್ವಿಟ್ಜರ್ಲೆಂಡ್ ಸಾಂಗ್. ತುಂಬ ಚೆನ್ನಾಗಿತ್ತು. ಮೆಡಿಕಲ್ ಶಾಪ್. ಯಾರು ಸರ್ ಮೆಡಿಕಲ್ ಶಾಪ್ ಓನರ್? ಯಾರು? ಮೆಡಿಕಲ್ ಶಾಪ್ ಓನರ್ ಬಂದ್ಬಿಟ್ಟು ಆ್ಯಕ್ಚುಲಿ ರಚಿತಾ ಅವರೇ. ಓಕೆ. ರಚಿತಾ ಅವ್ರು ಹೆಂಗೆ ಅಂತಂದರೆ, ರಚಿತಾ ಅವ್ರಿಗೂ ಬುಲ್ಬುಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರಿಗೂ ಕೋಆರ್ಡಿನೇಟ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆ. ನನಗೇನು ಅರ್ಥ ಆಗ್ತಾ ಇರಲಿಲ್ಲ ಅಂದರೆ, ಇವ್ರು ಇಷ್ಟು ಕಮ್ಮಿ ಬಟ್ಟೆ ಹಾಕೊಂಡು ಇವ್ರಿಗೆ ಯಾಕೆ ಚಳಿ ಆಗ್ತಾ ಇಲ್ಲ, -6 ಇದೆ, ನಮಗೆ ನಿಲ್ಲಕ್ಕಾಗ್ತಾ ಇಲ್ಲ, ಕಾಲೆಲ್ಲ ಫ್ರಾಕ್ ಬರ್ತದೆ, ನನಗೆ ಆಗ್ತಾ ಇಲ್ಲ. ಸೊ ನಾನು ಹಂಗೂ ಅಂದರೆ ನಮಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ನನಗೆ. ಬಟ್ ನಮಗೆ ಸ್ವಲ್ಪ ಅಷ್ಟೇ ಇರುತ್ತಲ್ಲ ಈಗೋ ಕೂಡ. ಹೀರೋಯಿನ್ನಾಗಿ ನಿಂತಿದ್ದಾರೆ, ನಾವು ಚಳಿ ಗಿಳಿ ಅಂದರೆ ಮರ್ಯಾದೆ ಹೋಗ್ಬಿಡುತ್ತೆ, ಬೇಡ ಅನ್ಕೋಣ, ಇಲ್ಲ ಪರವಾಗಿಲ್ಲ, ಓಕೆ ಮಾಡಿ ಅಂದ್ಬಿಟ್ಟು ಮೆತ್ತಿಗೆ ನಂದಕಿಶೋರ್ ಕಿವಿಯಲ್ಲಿ ಅವಾಗ ಹೇಳ್ತಾ ಇದೆ, ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಬೇಗ ಮುಗಿಸ್ಕೊಳ್ಳಿ, ನಮ್ಮ ಕೇಳಿ ತಡ್ಕೊಳಕ್ಕೆ. ನಾನು ಸ್ವಿಟ್ಜರ್ಲ್ಯಾಂಡ್ ಅದಕ್ಕೆ ಹೋಗೋದೇ ಇಲ್ಲ. ನನಗೆ ಚಳಿ ಬೇಸಿಗೆ ಚಳಿ ಆಗಿ ಬರೋಲ್ಲ. ನಾನು AC ರೂಮಲ್ಲೇ AC ಆಫ್ ಮಾಡ್ಕೊಂಡು ಮಲ್ಗೋಣ ಅಲ್ಲಿದ್ದರೆ, ಅನ್ನಸ್ ಅಂಟಿಲ್ ವಿ ಆರ್ ಶೂಟಿಂಗ್ ಸಮಯ. ಈ ನಾರ್ಮಲ್ ಒಂದು ರೂಮ್ ಹಾಕ್ಕೊಟ್ಟಾಗ AC ಇರುತ್ತೆ, ನಾನು ಅದು ರೂಮ್ ಟೆಂಪರೇಚರ್ ಆಫ್ ಮಾಡಿಬಿಡ್ತೀನಿ, ನನ್ನ ಕೈಲಿ ಆಗಲ್ಲ. ಇದು ಇಟ್ ವಾಸ್ ಇಂಪಾಸಿಬಲ್. Then I asked the coordinator, sir, I will give you something, sir, you take it, sir, you will be fine ಅಂದ. ನಾನೇನೋ ಈ ಔಷಧಿ ಪುಷ್ಟಿ ತರ್ತಾರೆ ಅಂದ್ಕೊಂಡ್ರೆ, ಐ ಮೀನ್ ದ ಲಿಟ್ರಲ್ ಸೆನ್ಸ್. ಇದೇನೋ ತಂದ ಉದ್ದ ಬಾಟ್ಲು, ನಾನು ಇದೇನೋ ಇದ್ರ ಥರ ಇದೆಯಲ್ಲಪ್ಪ ಇದು ಅಂತ. ಇಲ್ಲ ಸರ್, ಇದು ಫ್ರೂಟಲ್ಲಿ ಮಾಡೋದು ಅಂದ. ಸೊ ವೆನ್ ಯು ಸೇ ಫ್ರೂಟ್, ವಾಟ್ ಯು ಮೀನ್ ಅಂತ ಹಿಂಗೆ ಅಂದ. ಭಾಳ ಜನ ತಲೆಗಿಲ್ಲ ಸುತ್ತಬಿಟ್ಟಾಯ್ತು. ಆಮೇಲೆ ಶೂಟ್, ಸರ್ ಈ ಚಳಿಯಲ್ಲಿ ನಥಿಂಗ್ ಹ್ಯಾಪನ್ ಸರ್, ಯು ಜಸ್ಟ್ ಟೇಕ್ ಸರ್, ಯುಲ್ ಫೀಲ್ ದ ಹೀಟ್ ಗೋಯಿಂಗ್ ಥ್ರೂ ಯುವರ್ ಬಾಡಿ ಅಂದ. ಹಂಗಂತೀಯ ನೋಡೋಣ, ಯಾಕೆ ನಾವು ಯಾವತ್ತೂ ಲೈಫಲ್ಲಿ ಮುಟ್ಟಿರಲಿಲ್ಲ. ನೋಡಿ ಬೇಡ ಅಂದ್ಬಿಟ್ಟು ಇನ್ನು ಆಗೋದಿಲ್ಲ ಅಂದ್ಬಿಟ್ಟು 2ನೇ ದಿನನೇ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಕೊಟ್ಟ, ಒಂದು ಸ್ಪೂನಲ್ಲಿ ಒಂದಿಷ್ಟು ಕೊಟ್ಟ. ಓಕೆ. ನಿಜವಾಗ್ಲೂ ಬಿಸಿ ಆಯ್ತವ ಮೈ. ಅವಾಗಿಂದ ಒಂಥರ ಊಟದಕ್ಕಿಂತ ಜಾಸ್ತಿ ಪಕ್ಕದಲ್ಲಿ ಇಟ್ಕೋತಾ ಇದ್ವಿ. 2 ಶಾರ್ಟಿಗೆ ಒಂದೊಂದ್ಸತಿ ಅದು ಕೊಡಪ್ಪ, 1-2 ಸ್ಪೂನ್ ತಡ್ಕೊಳಕ್ಕೆ. ಔಷಧ ವರ್ಕೌಟ್ ಆಯಿತು. 100% ಜಾಸ್ತಿ ವರ್ಕೌಟ್ ಆಗಿದ್ದು ನಾಣಿ ಮತ್ತು ಮುನಿ ಅವರಿಗಿದ್ದು. ನಿಮ್ಮ ಪ್ರತಿಯೊಂದು ಸಿನಿಮಾಗಳಲ್ಲೂ ಕೂಡ, ಈಗ ಮೈ ಆಟೋಗ್ರಾಫ್ ಇರ್ಬೋದು, ಶಾಂತಿನಿವಾಸ ಇರ್ಬೋದು, ಪಾತ್ರದ ಆಯ್ಕೆಗಳ ಸಂದರ್ಭದಲ್ಲಿ ಬಹಳ ಮುತುವರ್ಜಿ ವಹಿಸ್ತೀರಿ. ಇನ್ಕ್ಲೂಡಿಂಗ್ ಮಾಣಿಕ್ಯ ಸಂದರ್ಭದಲ್ಲೂ ಕೂಡ ಹಾಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ರವಿಚಂದ್ರನ್ ಅವರನ್ನು ಕರ್ಕೊಂಬರ್ಬೇಕು ನೀವು ಹೇಳ್ತೀರಿ, ರವಿಚಂದ್ರನ್ ಅವರು ಇದಕ್ಕೆ ಒಪ್ಕೊಂಡಿಲ್ಲ ಅಂದರೆ ಸಿನಿಮಾನೇ ಮಾಡೋದಿಲ್ಲ ಅಂತ ನೀವು ಹೇಳಿರ್ತೀರಿ. ಇದರಲ್ಲೂ ಕೂಡ ದೇವರಾಜ್ ಅವರಿದ್ದಾರೆ, ಪ್ರಕಾಶ್ ರೈ ಅವರಿದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ, ಚಿಕ್ಕಣ್ಣ ಇದ್ದಾರೆ. ಚಿಕ್ಕಣ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಎರಡು, ಆ ಹಾಡನ್ನು ಎಷ್ಟು ಜನ ನೋಡ್ತಾ ಇದ್ರು ಟ್ರಾನ್ಸ್ಪರೆಂಟ್ ಸಾರಿದ್ದು, ಆ ಕಡೆ ಚಿಕ್ಕಣ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಕೂಡ ನೋಡ್ತಾ ಇದ್ರಿ. ಇದು ನಾನು ತೊಗೊತೀನಿ ಸ್ವಲ್ಪ ಕ್ರೆಡಿಟು, ನಮ್ಮ ನಂದನ್ ಅವ್ರ ಕಡೆಯಿಂದ ಸ್ವಲ್ಪ ತೊಗೊತೀನಿ. ನನಗೇನಂದರೆ, ಈ ಸಾಂಗ್ ತೆಗಿಬೇಕಾದ್ರೆ ಈ ಸೀರಿಯಲ್ ಹುಡುಗಿರ ನೋಡಲೇ ಬಾರದು ಚೆನ್ನಾಗಿ ತೆಗಿತಾ ಇದ್ದಾರೆ, ಸಾಂಗ್ ಚೆನ್ನಾಗಿದೆ, ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇತ್ತು ನನಗೆ. ನಾನು ಡ್ಯೂಯೆಟ್ಟೇ ಮಾಡಬೇಡಿ ಹಾಡನ್ನು, ಅವ್ನು ಇನ್ನರ್ ಫೀಲಿಂಗ್ ತಾನೇ ಹೇಳ್ತಾ ಇರೋದವನು. ಸೊ ಇನ್ನರ್ ಫೀಲಿಂಗ್ ಎಲ್ಲ ಹೀರೋಯಿನ್ ಹತ್ರ ಯಾಕೆ ಹಂಚ್ಕೊಬೇಕು? ಅವನು ಫ್ರೆಂಡ್ ಕ್ಯಾರೆಕ್ಟರ್ ಇದಂತಾನೆ, ಜೀಪಲ್ಲಿ ಯೂಸ್ ಮಾಡೋಣ, ಪ್ರತಿ ಫ್ರೇಮಲ್ಲಿ ಯೂಸ್ ಮಾಡೋಣ ಅವನ್ನ. ಒಂದು ಕೆಮಿಸ್ಟ್ರಿ ಈ ಕಡೆ ಪ್ಯಾರಲಲ್ ವರ್ಕೌಟ್ ಆಗಲಿ ನಮಗೆ ಅಂದ್ಬಿಟ್ಟು ಅಂತ ತಂದೆ ಅದನ್ನು. ದೆನ್ ಕೊರಿಯೋಗ್ರಾಫರು ಕೂಡ ಅದನ್ನು ಅಕಾಮಡೇಟ್ ಮಾಡಿದ್ರು. ಫಸ್ಟಿಗೆ ಎಲ್ಲ ಫ್ರೇಮಲ್ಲೂ ಬೇಡ ಸರ್ ಇದಾಗುತ್ತೆ ಅಂತ ನಾನು ಹೇಳಿದೆ. ನೋಡಪ್ಪ, ಒಂದು ಕೆಟ್ಟದಾಗಿ ಒಂದು ಪ್ರಯತ್ನ, ಒಂದು ಡಿಸಿಷನ್ ತೊಗೊಂಡು ಮಾಡ್ಬಿಡೋಣ, ಇಲ್ಲ ನಿಮ್ಮ ಇನ್ಸ್ಟಿಂಕ್ಟ್ ಮೇಲೆ ಹೋಗ್ಬಿಡಿ, ಬೇಡ ಅವನು. ಓಕೆ. ಎಲ್ಲ ಒಂದು ಕಡೆ ತೋರ್ಸಿ ಅಲ್ಲಿ ಇರ್ತಾನೆ ಬ್ಯಾಕ್ಗ್ರೌಂಡ್, ಓಕೆ. ಬಟ್ ನನಗೆ ಗೊತ್ತಿರೋಂಗೆ ಒಬ್ಬ ಕಾಮಿಡಿಯನ್ ಒಂದು ರೊಮ್ಯಾಂಟಿಕ್ ಸಾಂಗ್ ಒಳಗಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ನನಗೆ ನಂಬ್ರಿ. ನನಗೇನೋ ಅನ್ನಿಸ್ತಾ ಇದೆ, ಬಟ್ ಲೆಟ್ಸ್ ಗೋ ಬೈ ಮೈ ಇನ್ಸ್ಟಿಂಕ್ಟ್ ಇಫ್ ಯರ್ ಓಕೆ ವಿತ್ ಇಟ್ ಅಂತ. ಹಂಗಂದಮೇಲೆ ಮಾಡಿದ್ರು. ಆ್ಯಂಡ್ ಆ್ಯಕ್ಚುಲಿ ಸಾಂಗ್ ಕಟ್ಟಾದ್ಮೇಲೆ ದೇ ಆಲ್ಸೋ ಎಂಜಾಯ್ಡ್ ಇಟ್, ಬಿಕಾಸ್ ಚಿಕ್ಕಣ್ಣ ತುಂಬ ಅದ್ಭುತವಾಗಿ ಮಾಡೋದು ಆ ಸಾಂಗಲ್ಲಿ. ಆ್ಯಂಡ್ ನಮ್ಮಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಯ್ತಲ್ಲಿ. ಅವರು ಪಾಪ ಫಸ್ಟಿಗೆ ಬಂದಾಗ ತುಂಬ ಭಯ ಬಿದ್ದರು ಆ್ಯಕ್ಟ್ ಮಾಡೋಕ್ಕೆ. ಲಿಟ್ರಲಿ ಐ ಕ್ಯಾನ್ ಸಿ ಹಿಮ್ ಶಿವರಿಂಗ್. ಡೈಲಾಗ್ ಹೇಳ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಸೊ 2 days ಆದಮೇಲೆ ಒಂದ್ಸತಿ ರೂಮಿಗೆ ಕರೆದೆ, ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಮಂಡ್ಯ ರಮೇಶು, ಇವರು, ಮುನಿ, ನಾಣಿ, ಡೈರೆಕ್ಟ್ರು ಸುಧಾಕರ,
ದೇವಣ್ಣ ಎಲ್ಲರೂ ಸೇರಿ ನಾನು ನಮ್ಮ ರೂಮಿಗೆ ಬನ್ನಿ ಇವತ್ತು, ನಮ್ಮ ರೂಮಲ್ಲಿ ಎಲ್ಲರಿಗೂ ಊಟ ತರಿಸ್ತೀನಿ ಬನ್ನಿ ಅಂದ್ಬಿಟ್ಟು ಎಲ್ಲ ಊಟ ತರಿಸಿ ಏನೇನು ಬೇಕೋ ಅಲ್ಲ ತರಿಸೋರಿಗೆ ಇಟ್ಟೆ. ಎಲ್ಲ ಬಂದರು. ಫಸ್ಟಿಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಊಟ ಅಂತ ಸ್ಟಾರ್ಟ್ ಆದಾಗ ಅಲ್ಲಿದೆ ಅವ್ರ ಚೇರ್ಗಳು, ದೂರ ಇಲ್ಲೆಲ್ಲ ದೇವಣ್ಣ ಅವರು ಇವರು. ಸೊ ಕಾಲ ಹೋಗ್ತಾ ಇದ್ದಂಗೂ ಏನು ಕೆಲವೆಲ್ಲ ಔಷಧಿಗಳು ಖಾಲಿ ಆಗ್ತಾ ಇದ್ದಂಗೂ ಚೇರ್ಗಳು ಹತ್ರ ಬರೋಕ್ಕೆ ಸ್ಟಾರ್ಟ್ ಆಗುವ ಆ ಪಾರ್ಟಿಯಲ್ಲಿ. ರೂಮಲ್ಲೇ ನಡೀತದೆ. ಲಾಸ್ಟಲ್ಲಿ ನೋಡಿದ್ರೆ ಮುಂದೆ ಕೂತಿರೋರೆಲ್ಲ ಹೋಗಿ ಮಲಗಿಬಿಟ್ಟಾರೆ, ಇವ್ರು ಇನ್ನೂ ಇಲ್ಲೇ ಇದ್ದಾರೆ ಕೂತ್ಕೊಂಡು. ಇಲ್ಲ ಅಣ್ಣ, ನನಗೆ ಗೊತ್ತಾಯ್ತು ನಾಳೆ ಸೀನ್ ಚೆನ್ನಾಗಿ ಬರುತ್ತೆ ಬಿಡಿ ಇನ್ಮೇಲೆ ಅಂತ. ನೆಕ್ಸ್ಟ್ ಡೇ ಶೂಟಿಂಗ್ ಬರೋಷ್ಟ್ರೊಳಗೆ ಎಲ್ಲರೂ ಭಾಳ ಸೆಟ್ ಆಗಿಬಿಟ್ಟಿದ್ರು, ಭಾಳ ಚೆನ್ನಾಗಿ ಸೆಟ್ ಆಗಿದ್ರು ಎಲ್ಲರೂ. ಆ್ಯಂಡ್ ಇಟ್ ಸ್ಟಾರ್ಟೆಡ್ ವರ್ಕಿಂಗ್. ಸಿ, ಐ ಅಡೋರ್ ದೇ ರೆಸ್ಪೆಕ್ಟ್ ವಾಟ್ ದೇ ಹ್ಯಾವ್. ಬಟ್ ಅಲ್ಟಿಮೇಟ್ಲಿ ಏನಾಗುತ್ತೆ, ವಿ ನೀಡ್ ಟು ಗೆಟ್ ಅಲಾಂಗ್ ವೆರಿ ವೆಲ್ ಫಾರ್ ಎನಿ ಸಿನಿಮಾ ಟು ಶೇಪ್ ಅಪ್. ನಮಗೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ಪ್ರತಿಯೊಬ್ಬರು ಕಲಾವಿದರು ಅವ್ರ ಪಾತ್ರನ ಅದ್ಭುತವಾಗಿ ನಟನೆ ಮಾಡಿದ್ರೆ ಮಾತ್ರನೇ ಒಂದು ಸಿನಿಮಾ ಅದ್ಭುತವಾಗಿ, ಒಂದು ಸೀನ್ ಅದ್ಭುತವಾಗಿ ಮೂಡಿ ಬರೋಕ್ಕಾಗತ್ತೆ ಫಸ್ಟ್. ಅದು ಸರಿ. ಸುದೀಪ್ ಅಂದರೆ ಯಾಕೆ ಭಯ ಪಡ್ತಾರೆ? ಏನು ಸುದೀಪ್ ಹಂಗೆ ಭಯ ಪಡುವಂಥದ್ದು? ಐ ಮೀನ್ ಒಂದು ಹೇಳ್ತೀನಿ, ಸುದೀಪ್ ಅಂದರೆ ಯಾಕೆ ಇಷ್ಟು ಮರ್ಯಾದೆ ಕೊಡ್ತಾರೆ ಅನ್ನೋರಿಗೂ ನಾನು ನೀವು ಯಾಕೆ ಮರ್ಯಾದೆ ಕೊಡ್ತೀರಾ ಅಂತ ಕೇಳಿಲ್ಲ. ಓಕೆ. ಭಯ ಪಡೋರಿಗೆ ಹೋಗಿ ನಾನು ಯಾಕೆ ಕೇಳಕ್ಕೆ ಹೋಗಿ ನೀವು ಯಾಕೆ ಭಯ ಪಡ? ಅಲ್ಲ, ಅದು ಭಯನ ರೆಸ್ಪೆಕ್ಟಾ ಅಥವಾ ನಿಮ್ಮನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳದೆ ಇರುವಂಥದ್ದ? ಯಾಕಂದರೆ ಇತ್ತೀಚೆಗೆ ನಾನು ನಿಮ್ಮ ಒಬ್ಬ ಆತ್ಮೀಯ ನಿಮ್ಮ ಜೊತೆ ಅಂದರೆ ಬಿಗ್ ಬಾಸಲ್ಲೆಲ್ಲ ಕೆಲಸ ಮಾಡಿದವ್ರು ಒಬ್ಬರನ್ನು ಕೇಳಿದೆ. ಅವರು ಏನು ಹೇಳಿದ್ರು ಅಂತಂದರೆ, ಸುದೀಪ್ನ ಹೃದಯ ಹೆಂಗೆ ಅಂತಂದರೆ ಒಮ್ಮೆ ಒಳಗೆ ಬಿಟ್ಟರೆ ವಾಪಸ್ ಬಿಡಲ್ಲ ಅವನು ಹೊರಗಡೆಗೆ. ಆ ಹೃದಯ ಓಪನ್ ಆಗಿ ನಮ್ಮನ್ನು ಒಂದು ಒಳಗೆ ಕರ್ಕೋಬೇಕು ಅವ. ಅಂದರೆ ಅವ್ರು ಏಕವಚನದಲ್ಲಿ ಹೇಳಿದ್ದು, ಕರ್ಕೊಂಡಂದರೆ ನಿಮ್ಗೆ ಹೊರಗೆ ಬರೋಕ್ಕಾಗಲ್ಲ, ಅವ್ನು ಬಿಡಲ್ಲ. ಸುದೀಪ್ ಅಂದರೆ ಹಂಗೆ. ಅದು ನೀವು ಅಲ್ಲಿಗೆ ಹೋಗಿ ಕದ ತಟ್ಟೋದಿದೆಯಲ್ಲ, ಅದು ಭಾಳ ಕಷ್ಟ ಇದೆ. I guess one thing in the process of this journey, ಒಪಿನಿಯನ್ಸ್ ಬರ್ತಾ ಇರುತ್ತೆ. ಫಸ್ಟಿಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಟಿರ್ತೀವಿ, ಕೆಲವು ಟೈಮ್ ಅದ್ರ ಬಗ್ಗೆ ಕೋಪ ಪಟ್ಟಿರ್ತೀವಿ, ಕೆಲವು ಟೈಮ್ ಅದ್ರ ಬಗ್ಗೆ ನಾನಾ ರೀತಿಯಾದಂಥ ಒಂದು ಇಮೋಷನ್ಸ್ನ ವ್ಯಕ್ತಪಡಿಸಿರ್ತೀವಿ. ಆಮೇಲೆ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಪಿನಿಯನ್ಸ್ ಆರ್ ಆಲ್ವೇಸ್ ದೇರ್, ಬಟ್ ಡಸ್ ದಟ್ ಚೇಂಜ್ ಯು ಇನ್ ಪರ್ಸನ್? ಹಾಗಿಲ್ಲ ಅಂದಾಗ ಏನಾಗುತ್ತೆ, ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಯು ಡೂ ಯರ್ ಜಾಬ್, ಡೂ ಯರ್ ವರ್ಕ್. ನಿಮಗೆ ಯಾರಾದರೂ ಇಷ್ಟ ಆಗೋದಕ್ಕೆ ಯಾರಾದರೂ ಕಾರಣ ಕೊಟ್ಟರೆ ಇಷ್ಟಪಡಿ ಸ್ನೇಹಿತರಾಗಿ ಮಾಡ್ಕೊಂಡ್ರೆ ನೀವು ಒಳ್ಳೆ ಸ್ನೇಹಿತರಾಗಿರಿ. ಏನೋ ಒಳ್ಳೆ ಅವರಿಂದ ನಿಮಗೇನು ಸಿಗ್ತಾ ಇದೆ ಅನ್ನೋದಕ್ಕಿಂತ ಒಂದು ಸ್ನೇಹಿತರಂತ ಆದಮೇಲೆ ನಿಮ್ಮಿಂದ ಏನಾಗುತ್ತೆ ಒಳ್ಳೇದು ಮಾಡಿ ಬಿಟ್ಬಿಡಿ ಅಲ್ಲಿಗೆ. ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಯು ಆರ್ ಹ್ಯಾಪಿ ಬೈ ದಿ ಎಂಡ್ ಆಫ್ ದ ಡೇ, ರಾದರ್ ದ್ಯಾನ್ ತಲೆ ಕೆಡಿಸ್ಕೊಂಡು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು. ಸಿ, ದಿಸ್ ವಿಲ್ ನಾಟ್ ಚೇಂಜ್. ಈ ಪ್ರಪಂಚ ಇರೋ ತನಕ ಅದು ಯಾವುದು ಚೇಂಜ್ ಆಗಲ್ಲ. ಹಾಗನ್ಬಿಟ್ಟು ಎಲ್ಲೋ ಒಂದು ಸಂದರ್ಭದಲ್ಲಿ ಅವ್ರು ಮಾತಾಡಿದ್ದು ನಿಮ್ಮ ತನಕ ಬೇರೆ ರೀತಿಯಲ್ಲೂ ಬರ್ಬೋದು. ಓಕೆ. ಸೊ ಅದನ್ನ ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ಯಾಕೆ ಅವ್ರು ತಮಾಷೆಗೇನೋ ಹೇಳಿರ್ಬೋದು, ಕರೆಕ್ಟಾ? ಅದನ್ನು ಇಂಟರ್ಪ್ರಿಟೇಷನ್ ನಿಮ್ಮ ಹತ್ರ ರಾಂಗ್ ಆಗಿರುತ್ತೆ. ಆ್ಯಂಡ್ ಕೇಳೋ ಟೈಮಲ್ಲಿ ನಿಮ್ಮ ಮೂಡ್ ಚೆನ್ನಾಗಿರೋಲ್ಲ ಅಂದಾಗ ಎಲ್ಲ ಪ್ರಪಂಚನೇ ರಾಂಗ್ ಅನಿಸುತ್ತೆ. ಐ ಗೆಸ್ ಇಟ್ಸ್ ಬೆಟರ್ ದಟ್ ವಿ ಆರ್ ಲೆಸ್ ಜಡ್ಜ್ಮೆಂಟಲ್ ಅಬೌಟ್ ಎವ್ರಿಥಿಂಗ್. ಆ್ಯಂಡ್ ಈ ಮಾತು ಇದೆಯಲ್ಲ, ಸುದೀಪ್ ಅವರು ಹೇಳ್ತಾ ಇರುವಂಥ ಮಾತು, ಇದು ಸುದೀಪ್ ಅವರು ಹೇಳಿದ್ರು ಅಂತಲ್ಲ, ಇದು ಪ್ರತಿಯೊಬ್ಬನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಯಾಕಂದರೆ ಈ ಹಿಂದೆ ನಾನು ಮಾತಾಡುವಾಗಲೂ ಅವರು ಹೇಳಿದರು, ಈಗ ನಾವು 10 ವರ್ಷದ ಹಿಂದೆ ನಾವು ಒಂದು ವಿಚಾರಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿರ್ತೇವೋ, ಈಗ ಅದನ್ನು ಆಲೋಚನೆ ಮಾಡುವಾಗ ಅಯ್ಯೋ ಆ ರೀತಿ ಮಾಡೋ ಅಗತ್ಯ ಇರಲಿಲ್ಲ ಅಂತ ನಮಗನ್ಸುತ್ತೆ. ಸರ್, ಇನ್ನೊಂದು ಮುಖ್ಯ ವಿಚಾರ, ಇಲ್ಲಿ DSP ದೇವಿಶ್ರೀ ಪ್ರಸಾದ್ ಬಹಳ ಅದ್ಭುತವಾದಂಥ ಹಾಡನ್ನು ಹಾಡಿದ್ದಾರೆ ಈ ಸಿನಿಮಾಕ್ಕೆ. ಆಮೇಲೆ ನೀವು ಆಲ್ರೆಡಿ ಹೇಳಿದಿರಿ ಇದು ರೀಮೇಕ್ ಸಿನಿಮಾ ಅನ್ನುವಂಥದ್ದು ಕೂಡ, ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಇಲ್ಲಿ ಪ್ರಕಾಶ್ ರೈ ಅವರಿಂದ ಒಂದು ಡಯಲಾಗನ್ನು ಭಾಳ ಆಸೆಯಿಂದ ನಿರೀಕ್ಷೆ ಇದೆ ನಮಗೆ. ಅಂದರೆ ಬೊಮ್ಮನ್ ಇರಾನಿ ಅವರು ಹೇಳ್ತಾರೆ, ತೆಲುಗಲ್ಲಿ ಹೇಳ್ತಿರ್ಬೋದು, ಪ್ರಕಾಶ್ ರೈ ನಿಮ್ಮ ಬಗ್ಗೆ ಹೆಂಗೆ ಹೇಳಿರ್ಬೋದು ಅನ್ನುವಂಥದ್ದು. ಅಂದರೆ ಅದು ಇದೆಯಾ, ಹೆಂಗೆ ಬರುತ್ತೆ ದಯವಿಟ್ಟು ಹೇಳ್ಬೋದಾ ಅಂತಂದರೆ, ಒಂದು 6 ಇಂಚಿನ ಬುಲೆಟ್ 6 ಅಡಿ ಉದ್ದದ ಮನುಷ್ಯರನ್ನು ಸಾಯಿಸಿಬಿಡುತ್ತೆ. ಇವ 6 ಅಡಿ ಉದ್ದದ ಬುಲೆಟ್ ಇವ ಅಂತ. ಸೊ ನನಗೆ ಇಡೀ ಕಿವಿಗಳ ಚಿಕ್ಕ ಸೌಂಡ್ ಕೇಳ್ತಾ ಇದೆ, ಚಪ್ಪಾಳೆ ಕೇಳ್ತಾ ಇದೆ ಆ ಡೈಲಾಗ್ ಸ್ಕ್ರೀನಲ್ಲಿ ಕಾಣುವಾಗ. ಸೊ ನೀವು ಅದನ್ನು ನೋಡಿದ್ರೆ ರಶಸಲ್ಲಿ ಹೆಂಗೆ ಬಂದಿದೆ? ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ಅಷ್ಟು ನೋಡಿಲ್ಲ. ನನಗೆ ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಡೌಟೇ ಪಡಬೇಡಿ. ಸೆಕೆಂಡು ಅದೇನು ಮಾಡಿದ್ರು ಅವ್ರು ಅದ್ಭುತವಾಗೇ ಮಾಡ್ತಾರೆ. ಈಸ್ ಅನ್ ಆ್ಯಕ್ಟರ್ ಆಫ್ ದಟ್ ಕ್ಯಾಲಿಬರ್. ಆ್ಯಂಡ್ ಸೆಕೆಂಡ್ಲಿ ನಾನು ಏನಾಗುತ್ತೆ, ಸಿನಿಮಾ ನಾವು ಎಂಜಾಯ್ ಮಾಡಬೇಕು ಅಂದರೆ ಪ್ರತಿ ಸಿನಿಮಾನು ನೋಡಿದ್ರೆ ಸೀನ್ ನೋಡೋದು ಚೆನ್ನಾಗಿರೋದು ನೋಡಿದ್ದೀನಿ. ಬಟ್ ನಾನು ಎಡಿಟಿಂಗ್ ಕೂತ್ಕೊಂಡೆ ಸ್ವಲ್ಪ ಟೈಮಲ್ಲಿ. ಓಕೆ. ಐ ವಾಸ್ ಟ್ರೈಂಗ್ ಟು ಹೆಲ್ಪ್ ಔಟ್ ನಂದ ಆ್ಯಂಡ್ ತರುಣಿಂದ ಎಡಿಟ್. ಅವಾಗ ಕೂತ್ಕೊಂಡಾಗ
ಕೆಲವೆಲ್ಲ ನೋಡಿದ್ದೀನಿ, ಬಟ್ ಅಷ್ಟು ಗಮನ ಹೇಳಿದಿಲ್ಲ ನಾನು. ಲೆಂತ್ ಬಗ್ಗೆ ಒಂದು ತಲೆ ಕೆಡಿಸ್ಕೊಂತದ್ದೇ ಹೊರ್ತೇನೆ. ಬಿಕಾಸ್ ಐ ವಾಂಟ್ ಎಂಜಾಯ್ ದ ಸಿನಿಮಾ ಮೈ ಸೆಲ್ಫ್. ಓಕೆ. ಸೊ ಅಷ್ಟು ಇದು ಮಾಡಿಲ್ಲ. ಬಟ್ ಪ್ರಕಾಶ್ ರಾಜ್, ಯು ಆರ್ ಟಾಕಿಂಗ್ ಅಬೌಟ್ ಪ್ರಕಾಶ್ ರಾಜ್ ರೈಟ್ ನೌ. That's all I can say. ಇನ್ನೊಂದು ನಂದಕಿಶೋರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸಲ್ಲಿ ಅವರ ಆ ವಿಚಾರವನ್ನು ಹೇಳಿದರು. ಒಂದು ಸಿನಿಮಾ ಮಾಡಬೇಕಾಗಿತ್ತು, ಮಂಗಳೂರು ವಿಮಾನ ದುರಂತದಲ್ಲಿ ಆ ಪ್ರೊಡ್ಯೂಸರ್ ತಿರ್ಕೊಂಡ್ಬಿಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಸಾಯಬೇಕು ಅಂತ ಹೋಗಿರ್ತಾರೆ. ಹುಬ್ಳಿಯಲ್ಲಿ ಒಂದು ಧ್ವನಿ ಏನಾಗಿದೆ ನಿನಗೆ ಅಂತ ಕೇಳುತ್ತೆ. ನಾನು ಅದನ್ನು ಕಾರ್ಯಕ್ರಮವನ್ನು ಮಾಡಿಸಿದೆ, ನಂದಕಿಶೋರ್ ಅವ್ರನ್ನ ಕರೆದುಬಿಟ್ಟು. ನಿಮಗೆ ಅವತ್ತು ನಂದಕಿಶೋರ್ ಅವ್ರನ್ನ ನೋಡಿದಾಗ ಏನು ಅನಿಸ್ತು ಸರ್? ಆ ರೀತಿ ನೀವು ಕೇಳೋದಕ್ಕೆ ಏನು ಕಾರಣ? ಏನಾದರೂ ನಿಮ್ಗೆ ಅನಿಸ್ತಾ ಇವನ ಹತ್ರ ಕೇಳಬೇಕು? ಯಾಕೆ ಅದು? ಸೂಕ್ಷ್ಮತೆ ಫಸ್ಟ್ ಬರೋದು ನೀವು ನೋಡ್ತಾ ಇರೋ ರೀತಿಯಲ್ಲಿ. ಹೇಳಿದಲ್ಲ, ಪ್ರಪಂಚ ನೀವು ನೋಡೋ ರೀತಿಯಲ್ಲಿ ಇರುತ್ತೆ ಅಂತ. ಕೆಲವರು ಬಾಯಿ ಬಿಟ್ಟರೆ ನಿಮ್ಗೆ ಅರ್ಥ ಆಗ್ತಾರೆ ಅಂದರೆ ತಪ್ಪಾಗುತ್ತೆ. ಓಕೆ. ಆ ಸೂಕ್ಷ್ಮತೆ ಇರುತ್ತೆ. ಪ್ರಾಬಬ್ಲಿ ಸಮ್ಟೈಮ್ಸ್ ವಿ ಪ್ರಿಟೆಂಡ್ ದಟ್ ವಿ ಡೋಂಟ್ ವಾಂಟ್ ಟು ಸಿ ಇಟ್. ನನಗೆ ಒಂದು ತೊಂದರೆಗಳಿದ್ದಾನೆ ಅಂತ ಕ್ಲೀನಾಗಿ ಗೊತ್ತಾಯ್ತು. ಅಂದರೆ ಇವ್ದವೇ ಅವ್ನ ಬಾಡಿ ಲ್ಯಾಂಗ್ವೇಜ್ ಇದ್ದಿದ್ದು, ಅವ್ನ ರೀತಿ, ಸುಮ್ಮನೆ ಅವ್ನ ಪಾಡಿಗೆ ನಿಂತ್ಕೊಂಡಿದ್ದ. ಅಷ್ಟು ಜನದಲ್ಲಿ ತುಂಬ 100 ಜನ ಇದ್ದಾರೆ ಅವತ್ತು. ಓಕೆ. ಕಣ್ಣು ಹೋಯ್ತು ನನಗೆ. ಕಣ್ಣು ಹೋದಾಗ ನಾನು ಅಲ್ಲಿಗೆ ಬಿಟ್ಟೆ, ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ಒಂದು 10 ನಿಮಿಷ ನೋಡಿದೆ ನಾನು ಆ ಕಡೆ ಈ ಕಡೆ. ಲಾಸ್ಟಲ್ಲಿ ಕರೆದು ಕೇಳಿದೆ, ಓಕೆ ಅಂತ. ಹಾಂ ಸರ್, ಫೈನ್. ಸರಿ, ನೀನೇನು ಮಾಡ್ತಾ ಇದೆಯಾ ಈಗ ಅಂತ. ಒಂಚೂರು ಆಫೀಸಲ್ಲಿ ಮೀಟ್ ಮಾಡ್ತಾ, ಸ್ವಲ್ಪ ಕೆಲಸ ಇದೆ ನಾನು ನಿನ್ನ ಹತ್ರ. ಸರಿ ಅಂತ ಆಫೀಸ್ದಾಗ ಆಫೀಸಲ್ಲಿ ಕರೆದಾಗ ನಾನು ಮಾತಾಡಿದ್ದು, ಏನು ವಿಷಯ, ನಾನು ತಪ್ಪು, ನಮ್ಮ ಸ್ವಲ್ಪ ಅಪ್ಸೆಟ್ ಆದಂಗಿದೆ. ಇಲ್ಲ ಸರ್, ಎಲ್ಲ ಓಕೆ. ಹಾಗಾದ್ರೆ ನಾನು ಸುಳ್ಳಾಗ್ಬಿಡ್ತೀನಿ ಅಂದರೆ ಐ ಡೋಂಟ್ ಥಿಂಕ್ ಐಮ್ ರಾಂಗ್. So you need to tell me now. If there is something, just express it. Maybe I may not be of any help also. But you never know. Just tell me. ಹಾಗೆ ಅಂತ ಅವಾಗ ಅವರು ಮಾತಾಡ್ತಾ ಅವಾಗ ಕಣ್ಣಲ್ಲಿ ನೀರು ಬಂತು. ದೆನ್ ನೀವು ಐ ಶುಡ್ ಸಿ ಒನ್ ಡೂ ಒನ್ ಥಿಂಗ್. ಏನು ಪ್ರಾಬ್ಲಮ್ ಹೇಳೋಕ್ಕೋಗ್ಬೇಡ. ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಏನು ಬೇಕು ಅಥವಾ ಎಷ್ಟು ಬೇಕು ಅದ್ರ ಬಗ್ಗೆ ಮಾತಾಡೋಣ. ಬಟ್ ಮೇ ಬಿ ಯು ಆರ್ ನಾಟ್ ಕಂಫರ್ಟಬಲ್ ಟು ಟಾಕ್ ಟು ಮೀ ಅಬೌಟ್ ದ ಥಿಂಗ್ಸ್. ಹೀಗೆ ಅಂತ ನನ್ನ ಮಾತು ಸುಮಾರು ಹೊತ್ತಾದ ಮುಜುಗರದಲ್ಲಿ ಬಾಯ್ಬಿಟ್ಟ. ಲಕ್ಕಿಲಿ ಅವತ್ತೇನಾಗೋಗಿತ್ತು, ಇಮಿಡಿಯೇಟ್ಲಿ ಐ ನೋ ಅವನು ಒಂಥರ ಭಾಳ ಡಿಗ್ನಿಫೈಡ್ ಮ್ಯಾನ್. ಒಂಥರ ಎಲ್ಲ ಇದು ಮಾಡ್ಕೊಂಡು ಕರೆದು ತೊಗೊಂಡ್ರೆ ಆ ಥರ ಎಲ್ಲ ಮಾಡಲ್ಲ. ಒಂದು ಶಾಪ್ ಓಪನಿಂಗ್ ಇತ್ತು. ಶಾಪ್ ಓಪನಿಂಗ್ ಇದ್ದಾಗ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಕಡೆ ದುಡ್ಡು ತೊಗೊಳಲ್ಲ. ಬಟ್ ಅವತ್ತು ಅವನಿಗೆ ಕಳಿಸ್ದೆ, ಓಪನಿಂಗ್ ಹೋಗಿ ಮಾತಾಡು, ಏನು ಕೊಡ್ತಾರೆ ಕೇಳು, ಕಮರ್ಷಿಯಲ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ, ಒಂದಿಷ್ಟು ಮಾತಾಡು, ನಾನು ಹೇಳ್ತೀನಿ ಅಂತ. ಅವನು ಹೋದ, ಕೋರ್ಡಿನೇಟ್ ಮಾಡ್ದ, ಮಾತಾಡ್ಕೊಂಬಂದ. ಆಯಿತು, ಶಾಪ್ ಓಪನಿಂಗ್ ಹೋದೆ, ದುಡ್ಡು ಕಳಿಸ್ಬಿಡಿ ಅಂದೆ. ಕಳಿಸ್ಬಿಟ್ಟು ಫುಲ್ ಕ್ಲಿಯರ್ ಮಾಡಿಸ್ಬಿಟ್ಟೆ ಅವನು. ಅಷ್ಟು ಕ್ಲಿಯರ್ ಆಗೋಯ್ತು ಅವನು. ಕ್ಲಿಯರ್ ಆಗಿ ಸ್ವಲ್ಪ ಇದಾಯಿತು. ಕೊಟ್ಟು ಕಳಿಸಿದ್ಮೇಲೆ ಆಮೇಲೆ ಹೇಳಿದೆ, ನಾನು ನಿನಗೆ ನಲ್ಲ ಟೈಮಲ್ಲೇ ಹೇಳಿದ್ದೆ, ನೀನು ಕಾಮಿಡಿಯನ್ ಆಗಲ್ಲ, ನೀನು ಪೋಷಕ ನಟ ಆಗಲ್ಲ. ಬಟ್ ನಾನು ನಿನಗೊಂದು ಮಾತು ಹೇಳಿದ್ದೆ, ನಿನಗೆ ಒಂದು ವರ ಇದೆ, ನಾಟಕ ಬರೀತೀರಾ, ನಾಟಕ ನಡೆಸ್ತೀರಾ. ಹೇಳಿದವರು ಕುಣಿಯೋದಕ್ಕಿಂತ ನೀನು ಹೇಳ್ದಂಗೆ ಎಲ್ಲರನ್ನೂ ಕುಣಿಯಂಗೆ ಮಾಡು. ಕಮ್ ಬಿಹೈಂಡ್ ದ ಕ್ಯಾಮ್ರಾ. ಐ ಆಮ್ ಟೆಲಿಂಗ್ ಯು ಹ್ಯಾವ್ ಎ ಫ್ಯೂಚರ್. ನಂಬು ನನ್ನ. ಇವಾಗ ನಾನು ತುಂಬ ಹಾರ್ಶಾಗಿ ಹೇಳಿದ್ದೀನಿ ನಿನ್ನ ಬಗ್ಗೆ, ನೀನು ಇದಾಗಲ್ಲ ಅದಾಗಲ್ಲ ಅಂತ. ಅದು ಭಾಳ ಡಿಮೋಟಿವೇಟಿಂಗ್ ಲೈನ್. ಬಟ್ ಬೆಟ್ರ್ ಸೈಡ್ ಅಂತ ಒಂದಿದೆ ನನ್ನ. ನಿನಗೆ ಕೆಪಾಸಿಟಿ ಇದೆ, ನಿನ್ನ ಡೈರೆಕ್ಷನಿಗೆ ಬಾ. ಹಾಗಂದಮೇಲೆ ಅವನು ಬಂದು ಶಾಂತಿನಿವಾಸ ಸೇರಿಕೊಂಡ್ರು. ಶಾಂತಿನಿವಾಸಲ್ಲಿ ಏನೋ ಮಾಡೋಕ್ಕಾಗಲಿಲ್ಲ, ಕೆಂಪೇಗೌಡಕ್ಕೆ ಸೇರಿಕೊಂಡ್ರು. ಕೆಂಪೇಗೌಡದಿಂದ ನಾನು ಒಟ್ಟಿಗೆ ಮಾಡ್ಕೊಂಬಂದರು. ಓಕೆ. ದೆನ್ ಸಡನ್ಲಿ ಒನ್ ಡೇ ಹಿ ಕೇಮ್ ಆ್ಯಂಡ್ ಸೆಡ್ ದಟ್ ಈ ಥರ ಸಿನಿಮಾ ಬಂದಿದೆ, ಯಾವುದೊಂದು ಮಾಡ್ತೀನಿ. ಮಾಡು, ಖಂಡಿತ ಮಾಡು, ಚೆನ್ನಾಗಿ ಮಾಡ್ತೀನಿ ನೀನು. ಹಿ ವೆಂಟ್ ಆ್ಯಂಡ್ ಡಿಡ್ ದಟ್ ವಿಕ್ಟ್ರಿ ಫಸ್ಟ್ ಥಿಂಗ್, ಆ್ಯಂಡ್ ಇಟ್ ವಾಸ್ ಅ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್. ಐ ವಾಸ್ ವೆರಿ ಹ್ಯಾಪಿ ವಿತ್ ದಟ್. ನನಗೆ ಕೋಪನೂ ಅಷ್ಟೇ ಇತ್ತು ಅವನ ಮೇಲೆ. ಯಾಕಂತಂದರೆ ನಾನು ಮಾಣಿಕ್ಯ ಮಾಡಿದಾಗ ಹೇಳಿದ್ದೆ, ಅಸೋಸಿಯೇಟ್ ಡೈರೆಕ್ಟರ್ ಇಲ್ಲ, ನೀನು ಮಾಡ್ತೀಯ ತಾನೆ ಅಂತ. ಅಯ್ಯೋ ಸರ್, ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಬಂದು ನಾನು ಅರ್ಧ ಪಿಕ್ಚರಿಗೆ ಓಡಬಿಟ್ಟ. ಓಕೆ. ಅಧ್ಯಕ್ಷ ಮಾಡೋದಿತ್ತು ಅವನಿಗೆ. ಸರಿ ಕೋಪ ಬಂದ್ಬಿಟ್ಟಿತ್ತು ನನಗೆ. ಯಾಕಂದರೆ ನನ್ನ ಹತ್ರ ಈಗ ಎಲ್ಲ ಹೊಸಬ್ರು ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಹೆಂಗೆ ಕೆಲಸ ಮಾಡೋದು, ಈ ರವಿ ಸರ್ ಇದ್ದಾರೆ, ಅವರಿದ್ದಾರೆ, ಕಷ್ಟ ಆಗೋಯ್ತು ನನಗೆ. ಬಟ್ ದೆನ್ ಹಿ ವಾಸ್ ಪ್ರಾಬ್ಲಿ ದೆನ್ ಅವಾಗ ಕೋಪ ಬಂದಿದ್ದು. ನಾನು ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿದೆ. ಹಿ ವಾಸ್ ಟೂ ಸ್ಕೇರ್ಡ್ ಟು ಟೆಲ್ ಮೀ. ಬಟ್ ಈ ಕಡೆ ಕಮಿಟ್ಮೆಂಟ್ ಆಗಿದ್ದನ್ನು ಅವರಿಗೂ ಮೋಸ ಆಗಬಾರ್ದು, ಇಲ್ಲಿ ನನಗೂ ಬೇಜಾರಾಗಬಾರ್ದು ಅಂತ ಒದ್ದಾಡ್ತಾ ಇದ್ದ. ನಾನೇ ಬಿಟ್ಕೊಟ್ಟೆ ಅವಾಗ. ಇಟ್ ಇಸ್ ಬೆಟರ್ ದಟ್ ಯಾರೊಬ್ಬರಿಗೆ ಫುಲ್ಫಿಲ್ ಆಗಲಿ, ದೆನ್ ಐ ಮ್ಯಾನೇಜ್ಡ್ ಹಿಯರ್.
ಸೊ ಅಧ್ಯಕ್ಷ ವೆಂಟ್ ಆನ್ ಟು ಬಿಕಮ್ ಅ ಗುಡ್ ಫಿಲ್ಮ್ ಆ್ಯಂಡ್ ಐ ಆಮ್ ಕ್ವೈಟ್ ಹ್ಯಾಪಿ ವಿತ್ ದ ವೇ ಅವನು ಇವತ್ತು ಲೈಫಲ್ಲಿ ದ ವೇ ಈಸ್ ಡೂಯಿಂಗ್ ಇನ್ ಲೈಫ್ ಆ್ಯಂಡ್ ಇವತ್ತು ಭಾಳ ಒಂದು ಬೇಡಿಕೆ ನಿರ್ದೇಶಕರಲ್ಲಿ ಒಬ್ಬನಾಗಿರೋದು ನನಗೆ ಬಹಳ ಖುಷಿ. ಎಸ್, ವೀಕ್ಷಕರೇ, ಈ ವಿಚಾರವನ್ನು ನಾನು ನಿಮಗೆ ತಿಳಿಸೋದಕ್ಕೆ ಬಯಸ್ತೀನಿ. ನಂದಕಿಶೋರ್ ಖ್ಯಾತ ನಟ, ಖಳನಟ ಸುಧೀರ್ ಅವರ ಪುತ್ರ, ಮಾಲತಿ ಸುಧೀರ್ ಅವರ ತಾಯಿ, ತರುಣ್ ತಮ್ಮ ಇದ್ದಾರೆ. ನಂದಕಿಶೋರ್ 5 ವರ್ಷಗಳ ಹಿಂದೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಯಾವ ವಿಚಾರವನ್ನು ಸುದೀಪ್ ಹೇಳಿದರು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ. 5 ವರ್ಷಗಳ ಹಿಂದೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆ ಸಿನಿಮಾದ ಪ್ರೊಡ್ಯೂಸರ್ ವಿದೇಶದಿಂದ ವಿಮಾನದಲ್ಲಿ ಬರುವಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ನಡೆದಂಥ ವಿಮಾನ ಅಪಘಾತದಲ್ಲಿ ಅವರು ದೈವಾಧೀನರಾಗ್ತಾರೆ. ಅಕ್ಷರಶಃ ನಲುಗಿ ಹೋಗ್ತಾರೆ ನಂದಕಿಶೋರ್. ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಂಥ ನಂದಕಿಶೋರ್ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಸಾಯಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದು ಹುಬ್ಬಳ್ಳಿಯಲ್ಲಿದ್ದಾಗ, ಹುಬ್ಬಳ್ಳಿಯಲ್ಲ ಸರ್, ಹುಬ್ಬಳ್ಳಿಯಲ್ಲಿ ಒಂದು ರೀತಿಯಲ್ಲಿ ಏನೋ ಬೇಸರದಲ್ಲಿದ್ದಂತಹ ನಂದಕಿಶೋರ್ ಅವರನ್ನು ಸುದೀಪ್ ನೋಡ್ತಾರೆ. ಸುದೀಪ್ ನೋಡಿ ಅಡಿ ಓಕೆ ಅಂತ ಕೇಳ್ತಾರೆ. ಅಲ್ಲಿಂದ ಶುರುವಾದಂಥ ಜರ್ನಿ. ನಂತರ 5 ವರ್ಷಗಳ ಕಾಲ ವಿಕ್ಟ್ರಿ, ಅಧ್ಯಕ್ಷ, ಈಗ ರನ್ನ, ಸೂಪರ್ ಹಿಟ್ ನಿರ್ದೇಶಕರಾಗಿದ್ದಾರೆ, ಬಹುಬೇಡಿಕೆಯ ನಿರ್ದೇಶಕರಾಗಿದ್ದಾರೆ. ಇದನ್ನು ನಾನು ಕಾರ್ಯಕ್ರಮದ ಆರಂಭಕ್ಕೇ ಈ ಪ್ರಶ್ನೆಯನ್ನು ಕೇಳಲೇಬೇಕು ಅಂತೇಳಿ ನಾನು ಬಂದಿರುವಂಥದ್ದು. ಸುದೀಪ್ ಅದನ್ನು ಬಹಳ ಸವಿಸ್ತಾರವಾಗಿ ಕೂಡ ಹೇಳಿದರು. ಥ್ಯಾಂಕ್ ಯು ಸರ್. ಯಾಕಂದರೆ ಆ ದುಡ್ಡು ಎಷ್ಟು ಕೊಟ್ಟರು ನಾನು ಖಂಡಿತವಾಗ್ಲೂ ಕೇಳೋದಿಲ್ಲ. ಇಟ್ಸ್ ನಾಟ್ ಇಂಪಾರ್ಟೆಂಟ್. ಸಿ, ನನಗೆ ನಾನೇನು ಹೇಳ್ಬಿಡ್ತೀನಿ ಕೇಳಿ. ಸಿ, ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಸಿ, ಒಂದು ಹೊತ್ತು ನೀವು ಒಬ್ಬನಿಗೆ ಮೀನು ಹಾಕೋದಲ್ಲ, ಮೀನು ಹಿಡಿಯೋದು ಹೇಳ್ಕೊಡ್ಬೇಕು ಫಸ್ಟ್. ಸೆಕೆಂಡ್ಲಿ, ನನಗೆ ಅವ್ರ ತಂದೆ ಮೇಲೆ ಒಂದು ಆಭಾರವಾದಂಥ ಒಂದು ಇದು ಫಸ್ಟಿಂದನು. ವಾಟ್ ಅನ್ ಆ್ಯಕ್ಟರ್ ಆ್ಯಂಡ್ ವಾಟ್ ಅ ಲೆಜೆಂಡ್. ನಮ್ಮ ಚಿತ್ರರಂಗದಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಗೆ ಏನಾಗುತ್ತೆ, ಕೆಲವ್ರ ಹೆಸರುಗಳು ಬರ್ತಾ 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 ಯಾಕೋ ಫೇಡ್ ಔಟ್ ಆಗ್ತದೆ. ಬಟ್ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಟು ದ ಇಂಡಸ್ಟ್ರಿ ಇದೆಯಲ್ಲ, ಅದು ಮರೆಯೋಕ್ಕೆ ಆಗಲ್ಲ. ಅದಕ್ಕೆ ಇವತ್ತಿಗೂ ನೀನು ನಾನು ರೂಮಲ್ಲಿ ನೋಡಿದ್ರೆ ಪ್ರತಿಯೊಬ್ಬರದ್ದು ಪೋಷಕ ನಟ, ಪೋಷಕ, ವಿಲನ್ಸ್, ಕಾಮಿಡಿ ಎಲ್ಲರದ್ದು ಹಂಗೆ ಹಾಕಿಟ್ಟಿದ್ದೀನಿ ಫೋಟೋ. ನಂದೇ ಕಮ್ಮಿ, ನಾನು ಹಾಕಿಲ್ಲ ಫೋಟೋ, ನನ್ನ ಫೋಟೋ ಇಲ್ಲ ಇಲ್ಲಿ. ಬಟ್ ಕನ್ನಡ ಇಂಡಸ್ಟ್ರಿ ನಮ್ಮಲ್ಲಿ ಯಾವತ್ತಿದ್ರೂ ಒಂದು ಬಹಳ ಒಂದು ಸೌಕರ್ಯತೆಯನ್ನು ಮೇಂಟೈನ್ ಮಾಡ್ಕೊಂಬಂದಿದ್ದು, ರಿಚ್ನೆಸ್ನ ಮೇಂಟೈನ್ ಮಾಡಿ ರಿಚ್ ಅಂತ ಅನ್ಸ್ಕೊಂಡಿದ್ದೆ ಇವ್ರುಗಳಿಂದ ಒಂದು ಕಾಲದಲ್ಲಿ. ಎಲ್ಲೋ ಒಂದು ಕಡೆ ಅದೆಲ್ಲ ಮರ್ತು ಬಿಡ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಇವರು ಬಂದಿರೋರು ಅಂಥ ಒಂದು ತಂದೆಗೆ ಹುಟ್ಟಿದಂಥ ಮಕ್ಕಳು ಇವರು. ಯಾವ ಚಿತ್ರರಂಗಕ್ಕೆ ಒಬ್ಬ ವ್ಯಕ್ತಿ ಇಷ್ಟೊಂದು ಕಷ್ಟಪಟ್ಟು ಸೇವೆ ಮಾಡಿ ಚಿತ್ರರಂಗದಲ್ಲಿ ಅಷ್ಟೆಲ್ಲ ಪಳಗಿ ಒಂದು ಚಿತ್ರರಂಗದಲ್ಲೇ ಒಂದು ದಿವಸ ಹೋದ್ರು, ಏನು ಮಾಡಿದ್ವಿ ಹಂಗಾರೆ ನಾವೆಲ್ಲ ಅಂತ ಒಂದು ಬರುತ್ತೆ. ಇಟ್ಸ್ ನಾಟ್ ದ್ಯಾಟ್ ಐ ಕ್ಯಾನ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎಂಟೈರ್ ಇಂಡಸ್ಟ್ರಿ. ಎವ್ರಿಬಡಿ ನನಗೆ ಗೊತ್ತಿರೋಂಗೆ ಚಿಕ್ಕ ಚಿಕ್ಕ ಅವ್ರ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಭಗವಂತ ಶಕ್ತಿ ಕೊಟ್ಟಾಗ ಎಲ್ಲರೂ ಮಾಡೋದು ಬೆಟ್ರಲ್ಲ. ಓಕೆ, ಅಟ್ಲೀಸ್ಟ್ ಏನಾಗುತ್ತೆ ಇವಾಗ ನೋಡಿ, ಅವನು ಅವ್ರ ತಮ್ಮ ನಿಂತ್ಕೊಂಡ್ರು ಇವತ್ತು ಇಂಡಸ್ಟ್ರಿಗೆ. ಇನ್ನೊಬ್ಬ ನಿರ್ದೇಶಕ ತಮ್ಮ ಇನ್ನೊಂದು ದಿವಸ ಡೆಬ್ಯೂ ಮಾಡ್ತಾನೆ. ಅವನು ಆಲ್ಸೋ ಹಿ ಈಸ್ ವೆರಿ ಕೇಪಬಲ್ ಬಾಯ್. ಸೊ ಇಟ್ಸ್ ಅ ಚೈನ್. ನೀವು ಹೆಲ್ಪ್ ಮಾಡಿದ್ದು ನಿಮಗೆಲ್ಲ ವಾಪಸ್ ಬರುತ್ತೆ, ಬರೋಲ್ಲ ಅಂತೇನಿಲ್ಲ. ಆ್ಯಂಡ್ ಏನಾಗುತ್ತೆ, ಹೋಗ್ತಾ ಇರಲಿ ಇಂಡಸ್ಟ್ರಿ. ದಟ್ಸ್ ಹೌ ಇಟ್ ಗ್ರೋಸ್. ಆ್ಯಂಡ್ ಐಮ್ ಟೆಲಿಂಗ್ ಯು, ನಾನು ಮಾತ್ರ ಅಂತಲ್ಲ, ದೇರ್ ಆರ್ ಲಾಟ್ ಆಫ್ ಆರ್ಟಿಸ್ಟ್ ಹೂ ಆರ್ ಡೂಯಿಂಗ್ ಇಟ್, ಯುನೋ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ದಟ್. ಮಾಡೋಣ. ಯಾಕಂದ್ರೆ ನಾವುಗಳು ಬೆಳಿಬೇಕಾದ್ರೆ ಯಾರೂ ನಮ್ಗೆ ಕೈ ಹಿಡಿಲಿಲ್ಲ. ಅಟ್ಲೀಸ್ಟು ಏನಾಗುತ್ತೆ, ಒಂದು ಹೊಸಬ್ರು ಅಂತ ಬಂದಾಗ ಸ್ವಲ್ಪ ಒಂದು ಪ್ರೀತಿ ವಿಶ್ವಾಸ ತೋರಿಸೋದ್ರಿಂದ ಏನು ಕಮ್ಮಿ ಆಗಲ್ಲ ನಮಗೆ. ಓಕೆ, ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ ಅಷ್ಟೇ. ಆಮೇಲೆ ನಿಮ್ಮ ಮೇಲಿರುವಂಥ ಕೆಲವು ಆರೋಪಗಳೇನು ಅಂತಂದರೆ ನೀವು ಮಲಗೋದಿಲ್ಲ ಅನ್ನೋ ಕಾರಣಕ್ಕಾಗಿ CCL, ಮಲಗೋದಿಲ್ಲ ಕಾರಣಕ್ಕಾಗಿ ಬಿಗ್ ಬಾಸು, ಇನ್ನಿತರ ಕೆಲಸಗಳು ಇದೆಲ್ಲ. ಬಟ್ ಇಷ್ಟು ಬ್ಯುಸಿ ಇದ್ರೂ ನಮ್ಮ ಪ್ರೇಕ್ಷಕರು ಕೇಳ್ತಾರೆ, ಹೀರೋಗಳು ಅಂತಂದರೆ 10-20 ಪಿಕ್ಚರು ಕೊಡಬೇಕು ಅನ್ನುವಂಥದ್ದು. ನೀವಲ್ಲಿ ಹೇಳ್ತೀರಿ ನಮಗೆ ಭಯ ಇರಬೇಕು, ಒಂದೇ ಪಿಕ್ಚರ್ ಮಾಡಬೇಕು, ಮತ್ತು ಭಯ ಇರಬೇಕು ಸೋಲುತ್ತಾ ಗೆಲ್ಲುತ್ತಾ ಅನ್ನುವಂಥದ್ದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತಾ ಅಥವಾ ಅಹಂಕಾರವನ್ನು ತೋರಿಸುತ್ತಾ ಅಥವಾ ನಿಮ್ಮ ಕೆಲಸದ ಮೇಲಿನ ಶ್ರದ್ಧೆಯನ್ನು ನಿಮಗೆ ತೋರಿಸುತ್ತಾ? ಇವಾಗ ಪ್ರತಿದಿನ ಎದ್ದೇಳಬೇಕಾದ್ರೆ ನಾನು ಒಂದು ಪ್ರಶ್ನೆ ನನಗೆ ಹಾಕೊಳ್ಳೋದು, ಏನಾದರೂ ಖುಷಿ ಕೊಡೋವಂಥದ್ದು ಏನಾದ್ರು ಇದೆಯಾ ಇವತ್ತು ನನಗೆ ಮಾಡೋಕ್ಕೆ? ಫಸ್ಟ್ ಆಯಿತು, ಒಂದು 20 ವರ್ಷ ಆಯಿತು ನಾವು ಇಂಡಸ್ಟ್ರಿಗೆ ಬಂದು. ಸೊ ಕ್ವಾಂಟಿಟಿ ಡಸಂಟ್ ಮ್ಯಾಟರ್ ನಾವು, ಏನೋ ಕರೆಕ್ಟ್. ನಾವು ಹೇಳ್ತಾ ಇರೋದು ಒಂದು ಟೈಮಲ್ಲಿ ತುಂಬ ಹೊಟ್ಟೆ ಇರುತ್ತೆ ಎಲ್ರಿಗೂ, ಅವಾಗ ತುಂಬ ಅನ್ನ ತಿಂದಿರ್ತೀವಿ. ಬರ್ತಾ ಬರ್ತಾ ಏಜ್ ಆದಾಗ ಏನಾಗುತ್ತೆ, ಸ್ವಲ್ಪ ಡಯಟ್ ಮಾಡಲೇಬೇಕಾಗುತ್ತೆ, ಸ್ವಲ್ಪ ಎಲ್ಲದೂ ನೋಡ್ಕೊಳ್ಲೇಬೇಕಾಗುತ್ತೆ. ಡಾಕ್ಟ್ರೇ ಹೇಳ್ತಾರೆ ಇವಾಗ ಆ ಏಜ್ ಇಲ್ಲ, ಸ್ವಲ್ಪ ಹುಷಾರಾಗಿರಿ ನೀವು ಅಂತ. ಕರೆಕ್ಟ್. ಹಾಗಿರ್ಬೇಕಾದ್ರೆ ಒಂದು ಹೆಸರು ಬಿರಿಯಾನಿ ಆಸೆ ಇರೋ ಟೈಮಲ್ಲಿ ಬಿರಿಯಾನಿ ಬೇಕಾದ್ರೆ ಸಿಕ್ಕಿರೋದಿಲ್ಲ, ಬಿರಿಯಾನಿ ಇರುವಾಗ ಒಂದು ಚಪಾತಿ ಸಾಕು ಅಂತ. 100% ಹಾಗೆ. ಆ್ಯಂಡ್ ಸಿಗೋದು ತಿನ್ನೋ ಒಂದು ಚಪಾತಿ ಚೆನ್ನಾಗಿ ಬೆಂದಿದ್ರೆ ಸಾಕು.
ಆ್ಯಂಡ್ ಐಮ್ ಟೆಲಿಂಗ್ ಯು ದಟ್ ವಿಲ್ ಫಿಲ್ ಯುವರ್ ಸ್ಟಮಕ್. ಸೊ ಹಾಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇವತ್ತಿಗೆ ನಾನು ಎಷ್ಟು ಕೊಡ್ತೀವಿ ಅನ್ನೋದಕ್ಕಿಂತ ನಾವು ಕೊಡೋದ್ರಲ್ಲಿ ಏನೇನಿದೆ ಅದನ್ನು ಎಷ್ಟು ಪರ್ಫೆಕ್ಷನಲ್ಲಿ ಮಾಡ್ಬೋದು. ಸಿ ಅಗೇನ್ ದಟ್ ಫಿಲ್ಮ್ ಮೇ ಫೇಲ್ ಆಲ್ಸೋ. ಐಮ್ ನಾಟ್ ಟ್ರೈನ್ ಟು ಸೇ ಮಾಡಿದ್ದೆಲ್ಲ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಮ್ಮ ಶ್ರಮ ಫೇಲ್ ಆಗಬಾರ್ದೆ. ಆ್ಯಂಡ್ ಸೆಕೆಂಡ್ಲಿ ನಾನು ಒಂದು ವರ್ಷನೇ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟು ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಹಂಗೋ ಹಿಂಗೋ ತಂದು ಅಲ್ಲೇ ಬಿಡ್ತಾ ಇದ್ದಾರೆ ನನ್ನ. ಓಕೆ, ನನಗೆ ಮಾಣಿಕೆ ಮಾಡ್ಬೇಕಾದ್ರೆ 1 ವರ್ಷ ಆಯಿತು, ಒಪ್ಕೋತೀನಿ ನಾನೇ ಡೈರೆಕ್ಟ್ರು ನಾನೇ ಎಲ್ಲ ಅಂತ. ಇಲ್ಲಿ ಅನಿವಾರ್ಯ ಕಾರಣಗಳಿಗೆ ನಾನು ಬಲಿಪಶು ಆಗ್ತಾ ಹೋದೆ ಅಷ್ಟೇ. ನಾನು ಒಂದು 6 ತಿಂಗಳಲ್ಲಿ ಮುಗಿಸೋ ಪ್ರಾಜೆಕ್ಟು ತಗೊಂಬಂದು ನನಗೆ ಫೈನಲ್ ಆಗಿ 1 ವರ್ಷದಲ್ಲಿ 1 ವರ್ಷಕ್ಕೆ ಒಂದು ಪಿಕ್ಚರ್ ಬರ್ತಾ ಇತ್ತು. ಈಗ ಪ್ರಮೋಷನ್ ಸಿಕ್ಬಿಟ್ಟಿದೆ ನನಗೆ. ನೀವೇ ಫಸ್ಟ್ ಲೈನ್ ಹೇಳಿದ್ರಲ್ಲ, 1 ವರ್ಷ 1 ತಿಂಗಳು 3 ದಿನ ಆಗಿದೆ ಈಗ ಓಕೆ. ನೆಕ್ಸ್ಟ್ ಡೈರೆಕ್ಟ್ರಿಗೆಲ್ಲ ಹೇಳ್ತದೆ, ನೆಕ್ಸ್ಟ್ 1.5 ವರ್ಷ ಮಾಡ್ಬಿಡ್ಬೇಡಿ ಸರ್, ಆಮೇಲೆ ನಮ್ಮ ಕೈಯಲ್ಲಿ ಆಗಲ್ಲ. ಇವಾಗೆಲ್ಲ ನಮಗೆ ಪೋಷಕ ನಟರು, ನಮ್ಮ ಸ್ನೇಹಿತರೆಲ್ಲ, ಸಾಧು ಕೋಕಿಲ ಕಾಮಿಡಿಯನ್ನು, ವಿಲನ್ನು ನಮ್ಮ ರವಿಶಂಕರ್, ಇವ್ರನ್ನೆಲ್ಲ ಮೀಟ್ ಮಾಡಿದಾಗ ಅವ್ರಿಗೆಲ್ಲ ಹೇಳ್ತಾ ಇರ್ತೀವಿ, ನನ್ನ ಮಕ್ಕಳ ನನ್ಕಿನ್ನ ಜಾಸ್ತಿ ದುಡಿತಾ ಇದ್ದೀರಾ ನೀವು ವರ್ಷಕ್ಕೆ ಅಂತ. ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದ್ರೆ ಅದೇ ಕರೆಕ್ಟು. ಅವ್ರು ಒಂದು ದಿನಕ್ಕೆ ದಿನದ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೆ ಇಬ್ಬರೂ, ಫಸ್ಟ್ ಕ್ಲಾಸಾಗಿ ಮಾಡ್ಕೋತಾ ಇದ್ದಾರೆ ಇಬ್ಬರೂ. ನಾನು ಅದೇ ಅಂದರೆ ನಾನು ಏನಾರು ನಿಮ್ಮ ಥರ ಆಗ್ಬಿಡ್ತೀನಿ ಕಂಡ್ರು ದಿನದಲ್ಲಿ. ಯಾವ ಹೀರೋ ಏನಾರ ಮಾಡ್ಕೊಂಡೋಗಿ ಬಂದ್ಬಿಟ್ಟು ಒಂದು ದಿನಕ್ಕೆ ಒಂದು ಕೂಲಿ ಥರ ಮಾಡಿಬಿಟ್ಟು ಹೋಗ್ಬಿಟ್ರೆ ನನಗೆ ಫಸ್ಟ್ ಕ್ಲಾಸ್ ಆಗಿದ್ದೀರಾ ಮಕ್ಕಳ ನೀವು ಅಂತ ಹೇಳ್ಕೊಳಕ್ಕೆ ನಾವುಗಳು ಸ್ಟಾರ್ ಅಂತ ಹೇಳ್ತೀರಾ, ನಮ್ಗಿನ್ನ ಜಾಸ್ತಿ ದುಡ್ಡು ಮಾಡ್ತಾ ಇದ್ದೀರಾ ನೀವು ಇಬ್ಬರು ಎಲ್ಲ ಸೇರಿ ಅಂದ್ಬಿಟ್ಟು ಅಂತ. ಆ ಲೆವೆಲಿಗೆ ಬಂದ್ಬಿಟ್ಟಿದೆ. So I'm trying to rectify. See, I'm not happy. If you're saying that, I'm not myself happy that 1 year, 1 ವರ್ಷ ಒಂದು ಫಿಲ್ಮ್ ಬರ್ತದೆ. I myself am not happy. Okay. 7, 8 months, 9 months, 1 film is okay for me. So what I'm saying is 1.5 years or 2 films is okay with me. Not more than that. Not more than that. I don't agree with that. ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಒಂದು ಬಹಳ ನಿರೀಕ್ಷೆ ಇರುವಂಥದ್ದು ಹೆಬ್ಬುಲಿ, ತಮಿಳಲ್ಲಿ ಪುಲಿ, ಇನ್ನೊಂದು ಬಾಹುಬಲಿ. ಲೀ 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 ರಾ 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 ಲೀ ಲೀ ಲೀ. ಓಕೆ, ಸಕ್ಸಸ್ ಆಗಲಿ ಸರ್. ಬಾಹುಬಲಿ ಬಗ್ಗೆ. ಬಾಹುಬಲಿ ಬಂದು 2 parts. ಫಸ್ಟ್ ಪಾರ್ಟ್ ನಂದು ಆ್ಯಕ್ಚುಲಿ ಬಂದಿರೋದು ಕೇವಲ ಒಂದು ಸೀನ್ ಅಷ್ಟೇ. ಸೆಕೆಂಡ್ ಪಾರ್ಟಲ್ಲಿ ಜಾಸ್ತಿ ಇದೆ. ಅದು ಆಲ್ರೆಡಿ ಭಯ ಸ್ಟಾರ್ಟ್ ಆಗಿದೆ. ಯಾಕಂದರೆ ರಾಜಮೌಳಿ ಅವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಕಮಿಟ್ ಆಗಿಬಿಟ್ರೆ ಅದು ಹೊರಗಡೆ ಬರೋಷ್ಟೊಳಗೆ ಇನ್ನೊಂದು ವರ್ಷ ಆಗೋಗುತ್ತೆ. ಅದು ಹಾಗಿದೆ ಅಷ್ಟೇ. ಆ್ಯಂಡ್ ಹೆಬ್ಬುಲಿ ಐ ಥಿಂಕ್ ಇಸ್ ಸ್ಟಾರ್ಟಿಂಗ್ ರೈಟ್ ನಾವು. ಅದು ಮತ್ತು ಸೂರಪ್ಪ ಬಾಬು ಅವ್ರದ್ದು ಸ್ಟಾರ್ಟ್ ಆಗ್ತದೆ, ಆ್ಯಂಡ್ ಪ್ರಕಾಶ್ ಡೈರೆಕ್ಟರ್ದು ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟಿಂಗ್ ಅಬೌಟ್ 3 projects ರೈಟ್ ನಾವು. ಸರ್, ಭಾಳ ನಿಮ್ಮ ಮಾಣಿಕ್ಯ ಸಿನಿಮಾ ಮತ್ತು ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಎಲ್ಲವೂ ಕೂಡ. ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳುವಾಗ ಮಹಿಳಾ ಪ್ರೇಕ್ಷಕರು ಜಾಸ್ತಿ ಬರ್ತಾರೆ. ಮತ್ತೊಂದು ನಿಮ್ಮನ್ನು ಮನೆಯ ಹುಡುಗಂತರ ನೋಡೋದಕ್ಕೆ ಶುರುವಾಗುವಂಥದ್ದು. ಈಗ ರಂಗ SLC ಟೈಮಲ್ಲಿ, ಮತ್ತೊಂದು ಟೈಮಲ್ಲಿ ಹೆಂಗಂತಂದರೆ ಆ ಪೋಲಿ ಹುಡುಗನ ರೋಲಪ್ಪ ಒಂದು ಅಂತ ಇರ್ಬೋದು. ಈಗ ಹಂಗಲ್ಲ, ಇವನು ಸಂಬಂಧ ಬೆಸೆಯವನು, ನಮ್ಮನೆ ಹುಡುಗ, ಈ ರೀತಿ ಬರುವಂಥದ್ದು. ಇಷ್ಟೊಂದು ಬಿಗ್ ಬಜೆಟ್ ಮೂವಿ ಐ ಥಿಂಕ್ ನಿಮ್ಮ ಇದರಲ್ಲಿ ಕನ್ನಡ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚಿನ ಅದ್ದೂರಿ ಚಿತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಅತಿ ಹೆಚ್ಚಿನ ಅದ್ದೂರಿ ಚಿತ್ರ ಗೊತ್ತಿಲ್ಲ, ಹೆಚ್ಚಿನ ಅದ್ದೂರಿ ಚಿತ್ರ ಒಂದು ದೊಡ್ಡ ರೀತಿಯಲ್ಲೇ ಮಾಡಿದ್ದಾರೆ. ಆ್ಯಂಡ್ ಹೈಯೆಸ್ಟ್ ಬಡ್ಜೆಟಾ ಏನೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಸೊ. ದೇ ಮೇ ಬಿ ಫಿಲ್ಮ್ಸ್ ವಿಚ್ ಇಸ್ ಸ್ಪೆಂಟ್ ಮೋರ್ ಆಲ್ಸೋ, ಐ ಆಮ್ ನಾಟ್ ಶ್ಯೂರ್. ಬಟ್ ಸಿನಿಮಾಗೆ ಏನು ಬೇಕೋ ಅದು ಕೊಡಲೇಬೇಕಲ್ಲ. ಈಗ ಬಡ್ಜೆಟ್ ಜಾಸ್ತಿ ಮಾಡ್ತೀವಿ ಅಂತ ಯಾರು ಮನೆಯಿಂದ ಹೊರಡೋಲ್ಲ. ಅಥವಾ ನಿಮಗೆ ಒಂದು ಲಕ್ಷ ಕೊಟ್ಬಿಟ್ಟು ಹೋಗಿ ಒಂದು ದೋಸೆ ತಿನ್ನಿ ಅಂದರೆ ಒಂದು ದೋಸೆ ಮೇಲೆ 1 ಲಕ್ಷ ಹಾಕೋಕ್ಕಾಗಲ್ಲ ನಿಮಗೆ. ಏನು ತಿಪ್ಪುರ್ಲಾಗ ಹೊಡೆದ್ರೂ ಆಗಲ್ಲ. ಓಕೆ ಓಕೆ. ಸೊ ಸಿನಿಮಾಗೆ ಏನು ಬೇಕೋ ಅದು ಮಾಡಲೇಬೇಕಾಗತ್ತೆ. ಅದ್ರ ಮೇಲೆ ಬಡ್ಜೆಟ್ ಡಿಪೆಂಡ್ ಆಗಿದೆ. ಆ್ಯಂಡ್ ದೇವ್ ಡನ್ ಇಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಇಡೀ ಫ್ಯಾಮಿಲಿ ಒಂಥರ ಕಳ ಅಂತ ಇರಬೇಕು. ದೊಡ್ಡ ರೀತಿ ಆರ್ಟಿಸ್ಟ್ಗಳು ಬೇಕು, ಮನೆ ದೊಡ್ಡದಾಗಿರಬೇಕು, ಒಂಥರ ಕಲರ್ ಓಡಾಡ್ತಾ ಇರಬೇಕು ಮನೆ. ಅದನ್ನು ಹಾಗೆ ತೆಗೆದಿದ್ದಾರೆ ಅವರು. ಸೊ ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಈ ಥರ ಸಿನಿಮಾ ಬರಬೇಕು ಅಂದಾಗ ಕಲಾವಿದರು ಹೆಸರು ದೊಡ್ಡ ಹೆಸರುಗಳು ಬೇಕಾಗ್ತವೆ. ದೊಡ್ಡ ಹೆಸರು ಅಂದ ತಕ್ಷಣ ಇಟ್ ಇಸ್ ಬಿಗ್ ಮನಿ ಅಗೇನ್. ಬಟ್ ಎಲ್ಲರೂ ಬಂದ್ರಲ್ಲ, ಈಗ ದೇವಣ್ಣ ಎಸ್ಪೆಷಲಿ, ಐ ರಿಯಲಿ ಫ್ರಮ್ ದ ಹಾರ್ಟ್ ಐ ಆಮ್ ಟೆಲಿಂಗ್ ಯು ದಟ್ ಪ್ರತಿ ಸರಿ ನಾನು ಏನಾರು ಒಂದು ಪಾತ್ರ ಕೊಟ್ಟಾಗ ನನಗೆ ಇಲ್ಲ ಅಂತ ಹೇಳಿಲ್ಲ ಅವರು. ಆ್ಯಂಡ್ ಹೀ ಈಸ್ ಲಿಟಲ್ ಚೂಸಿ. ಹಾಗಂದ್ಬಿಟ್ಟು ಅವರು ಪೋಷಕ ನಟರಲ್ಲಂತ ಈ ಕ್ಯಾರೆಕ್ಟರ್ ಆರ್ಟ್ ಅಂದ ತಕ್ಷಣ ಈಗ ಅವರು ಏನೋ ಮಾಡಲ್ಲ ಅವರು. ಒಂದು ಟೈಮಲ್ಲಿ ವಾಸ್ ಅ ಸ್ಟಾರ್. ಆ್ಯಂಡ್ ಅಲ್ಲಿಂದ ಒಂದು ಇಲ್ಲಿವರೆಗೂ ಅವ್ರಂಥರ ಮೂಡಲಿಲ್ಲ. ನಾನು ಮನೇಲಿ ಕೂತಿದ್ದೀನಿ, ನಾನೇನು ಬೇರೆ ಮಾಡ್ತಾ ಇಲ್ಲ ಅಂತ ಬರಲ್ಲ ಅವರು. ಹಿ ಈಸ್ ಗಾಟ್ ಇಸ್ ಓನ್ ಡಿಗ್ನಿಟಿ. ಇಷ್ಟ ಆದರೆ ಬರ್ತಾರೆ. ಅದರ್ವೈಸ್ ಈಸ್ ರಿಸರ್ವ್ಡ್ ಆ್ಯಂಡ್ ಟು ಹಿಮ್ಸೆಲ್ಫ್.
ನನಗೆ ವೀರ ಮದಕರಿಂದ ಹಿಡಿದು ನನಗೆ ಯಾವತ್ತಿಲ್ಲ ಅಂದಿಲ್ಲ ಸಂಹವ್. ಆ್ಯಂಡ್ ಈ ಕ್ಯಾರೆಕ್ಟರ್ ಅವ್ರು ಮಾಡಿದ್ದಕ್ಕೆ ಆ ತೂಕ ಬಂದಿರೋದು. ಓಕೆ ಓಕೆ. ಮಧುಬಾಲ ಅವ್ರ ಪಕ್ಕದಲ್ಲಿ ಅಂಥ ಒಬ್ಬ ವ್ಯಕ್ತಿ ಬೇಕಿತ್ತು ನಮಗೆ. ಆ್ಯಂಡ್ ಹಾಗೆ ನೋಡೋಕೆ ಹೋದ್ರೆ ದೇವರಾಜ್ ಅವ್ರು ಮಾಡೋ ಕ್ಯಾರೆಕ್ಟರ್ ಅಲ್ಲ. ಓಕೆ ಹೌದು. ಮಚ್ ಮೋರ್ ಟ್ಯಾಲೆಂಟೆಡ್, ಮಚ್ ಮೋರ್ ವರ್ಸಟೈಲ್ ಆ್ಯಂಡ್ ಮಚ್ ಮೋರ್ ಹೆವಿಯರ್ ದನ್ ದಟ್ ಕ್ಯಾರೆಕ್ಟರ್. ಬಟ್ ಅವ್ರ ಆ ಕ್ಯಾರೆಕ್ಟರ್ ಮಾಡಿದ್ದಕ್ಕೋಸ್ಕರ ಎಷ್ಟು ತೂಕ ಬಂತ ಆ ಕ್ಯಾರೆಕ್ಟರ್ಗೆ ಅಂದರೆ ಇವತ್ತು ಆ ಫ್ರೇಮೇ ಒಂದು ಕಳೆ ಬಿಕಾಸ್ ಆಫ್ ಹಿಮ್. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಯು ದೇವಣ್ಣ, ಥ್ಯಾಂಕ್ ಯು ಸೊ ಮಚ್. ಎಸ್, ಒಂದು ಮಧುಬಾಲ ಅವರನ್ನು ಆಯ್ಕೆ ಮಾಡಿರುವಂಥದ್ದು, ಅದು ಕೂಡ ಬಹಳ ಪವರ್ಫುಲ್ ರೋಲೇ, ಪ್ರಕಾಶ್ ರಾಜ್ ಅವರ ರೋಲ್. ಇಲ್ಲಿ ಈ ಮೂವಿಯಲ್ಲಿ ಒಮ್ಮೆ ನೀವು ಏಕ್ದಮ್ ಶ್ರೀಮಂತ ಆಗಿರ್ತೀರಿ, ಇನ್ನೊಂದು ಕಡೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಆ ಮನೆಗೆ ಹೋಗಿರ್ತೀರಿ. ಅಲ್ಲೊಂದು ಫೈಟ್ ಸೀನ್ ಬರುತ್ತೆ, ಒಂದು ಗೃಹ ಮಂತ್ರಿಗೆ, ಹೋಮ್ ಮಿನಿಸ್ಟ್ರಿಗೆಲ್ಲ ಫೋನ್ ಬರುವಂಥ ಒಂದು ಸೀನೆಲ್ಲ ಇರುತ್ತೆ. ಅಂದರೆ ಎಷ್ಟು ಕಲರ್ಫುಲ್ಲಾಗಿ ಮೂಡಿ ಬಂದಿದೆ ಅಂತಂದರೆ ಅದು ಕಾಣುತ್ತೆ. ಸುದೀಪ್ ಕೂಡ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಂದು ಫೈಟ್ಸ್, ಆಮೇಲೆ ಆಲ್ರೆಡಿ ಕಟ್ಔಟ್ ಹಾಡು, ಆಮೇಲೆ ಇದು ಬಬ್ಬರ್ ಶೇರ್ DSP ಅವರು ಹಾಡಿರುವಂಥದ್ದು, ಆ್ಯಂಡ್ ಕಾಮಿಡಿ. ಎಷ್ಟು ಮನೋರಂಜನೆ ಕೊಡ್ತೀರಿ, ಎಷ್ಟು ಮನೋರಂಜನೆ ಕೊಡ್ತೀರಿ. ಇನ್ನೂ ಸಾಧು ಕೋಕಿಲ ಸೀನ್ಸ್ ನೋಡಿಲ್ಲ, ನಮ್ಮ ಟ್ರೈಲರಲ್ಲಿ ಅಷ್ಟು ಬಂದಿಲ್ಲ ಅದು. ಹೀ ಈಸ್ ಟೂ ಹಿಲೇರಿಯಸ್. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಇಸ್ ಟೇಕನ್ ಇಸ್ ಅಬ್ಸಲ್ಯೂಟ್ಲಿ ಫಂಟಾಸ್ಟಿಕ್. ಆ್ಯಂಡ್ ಸಾಧು ಬಗ್ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಅವ್ರು ಬರ್ತಿದ್ದಂಗೆ ನಗಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜನ, ಕಾಯಬೇಕಾಗಿಲ್ಲ ಅವ್ರು ಸೀನ್ ಮಾಡೋದಕ್ಕೆ. ಆ್ಯಂಡ್ ಹಿ ಟೇಕ್ಸ್ ಕಂಪ್ಲೀಟ್ ಅಡ್ವಾಂಟೇಜ್ ಆಫ್ ದಟ್. ಹಿ ನೋಸ್ ಅವ್ರ ಪ್ಲಸ್ ಗೊತ್ತವ್ರಿಗೆ, ನಾನು ಬಂದರೆ ಜನ ನಗ್ತಾರೆ ಅನ್ನೋದು ಗೊತ್ತು. ಅದನ್ನು ಎಷ್ಟು ಚೆನ್ನಾಗಿ ಅಡ್ವಾಂಟೇಜ್ ತೊಗೊತಾರೆ ಅಂದರೆ. ಆ್ಯಂಡ್ ಈ ಕಮ್ಸ್ ಔಟ್ ವಿತ್ ಹಿಲೇರಿಯಸ್ ಟೈಮಿಂಗ್. ಆಮೇಲೆ ಈ OLX ಆ್ಯಡ್ ಇದೆಯಲ್ಲ, ಅದು ಈ ರನ್ನಾಗೆ ಪ್ರೋಮೋ ಕೊಟ್ಟಂಗಿದೆ. ಅದು ಐ ವಾಸ್ ವೆರಿ ಕೀನ್. ನನಗೆ ಆ್ಯಕ್ಚುಲಿ ಆ ಆ್ಯಡ್ ಕೂಡ ನನ್ನ ಹತ್ರ ಬಂದು ಸ್ಕ್ರಿಪ್ಟ್ ಹೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದೆ ಸಾಧು. ಐ ಸೆಡ್ ಸಿ ದೇರ್ ಇಸ್ ಅ ಫ್ರೆಂಡ್ ಆಫ್ ಮೈಂಡ್ ಆ್ಯಂಡ್ ವೆರಿ ಪಾಪ್ಯುಲರ್ ನೇಮ್ ಇಲ್ಲಿ, ನೀವು ಅವ್ರನ್ನ ಹಾಕ್ಕೊಳ್ಳಿ ಅಂದಮೇಲೆ ಅವರು ಒಬ್ಲೈಜ್ ಆದರು. ನಾನು ಸಾಧು ಕಾಂಟ್ಯಾಕ್ಟ್ ಮಾಡಿ ಅವ್ನಿಗೆ ಹೇಳಿದೆ, ನೋಡಪ್ಪ ಪುಣ್ಯಾತ್ಮ, ನಾನೇ ರೆಕಮೆಂಡ್ ಮಾಡಿರೋದು, ದಯವಿಟ್ಟು ಮರ್ಯಾದೆ ತೆಗಿಬೇಡ, ಅವ್ರಿಗೊಂದು ಬಡ್ಜೆಟ್ ಅಂತ ಇರುತ್ತೆ, ನೀನು ಕೇಳ್ಕೊ, ಮಿತಿ ಮೀರಿ ಏನು ಮಾಡೋಕ್ಕೆ ಹೋಗ್ಬೇಡ, ಆಮೇಲೆ ಹೇಳಿದ ಡೇಟಿಗೆ ದಯವಿಟ್ಟು ಕರೆಕ್ಟಾಗಿ ಬಂದ್ಬಿಡು. ಶೂಟಿಂಗ್ ನೀನು ಸಿನಿಮಾ ಥರ ಅಲ್ಲಿ 8 ಗಂಟೆ 9 ಗಂಟೆ ಅಂತ ತಕ್ಷಣ 11 ಗಂಟೆ ಬರೋಂಗೆ ಆಗ್ಬಿಡ್ಬೇಡ, ಕರೆಕ್ಟ್ ಟೈಮಿಗೆ ಇರಬೇಕು. ಆ್ಯಡ್ ಅಂದರೆ ಒಂದಿನದಲ್ಲಿ ಮುಗಿಸ್ಬೇಕದು. ಹಾಗೆ ಇಲ್ಲ ಬಂದ್ಬಿಡ್ತೀನಿ ಬಾಸ್ ಹಾಗೆ ಅಂದ್ಬಿಟ್ಟು ಓಡ್ ಬಂದರು. ಬಟ್ ಅದು ಚೆನ್ನಾಗಿ ವರ್ಕೌಟ್ ಆಯ್ತು ಅವ್ರಿಗೂ. ಭಾಳ ಅದು ನಮಗೆ ಆ್ಯಡ್ ಥರ ಕಾಣ್ತಾನಿಲ್ಲ, ಅದು ಒಂಥರ ಈಗ ನಿಮ್ಮ ಅಲ್ಲ, ವಿ ಬೋತ್ ಶೇರ್ ಕೆಮಿಸ್ಟ್ರಿ ಇವಾಗಿಂದಲ್ಲ, ವಾಲಿಯಿಂದನೂ ನಾವು ಮಾಡ್ಕೊಂಬಂದಿದ್ದೀವಲ್ಲ. ಸೊ ಆ್ಯಂಡ್ ಎಸ್ಪೆಷಲಿ ನಮ್ಮಲ್ಲಿ ಭಾಳ ಚೆನ್ನಾಗಿ ಬಂದಿದ್ದು ಅಂದರೆ ಈಗ ಮಾಣಿಕ್ಯ ರೀಸೆಂಟ್ಲಿ ಐ ಥಿಂಕ್ ವಂಡರ್ಫುಲ್ ಸೀನ್ಸ್ ವಿ ಬೋತ್ ಹ್ಯಾವ್ ಹ್ಯಾಡ್ ಟುಗೆದರ್. ಆ್ಯಂಡ್ ಆಮೇಲೆ ಆ ರೀತಿ ಹೇರ್ ಸ್ಟೈಲ್ ಯಾವತ್ತು ನೋಡೇ ಇರಲಿಲ್ಲ ಅದರಲ್ಲಿ ಕೂರ್ಸೋದಿದಲ್ಲ, ಕೂದಲು ಅದೇ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಮಾಣಿಕ್ಯದಲ್ಲಿ. ಅವಾಗ ರಪ್ಪ ಅಂತ ಎದ್ಬಿಡೋದು, ಈ ಥರಪ್ಪ ಮತ್ತೆ ಜೆಲ್ ಹಾಕಿ ತಿಕ್ಕಿ 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 ಕೂರ್ಸೋದು. ಸಾಧುನ್ ಬೆಂಡ್ ಮಾಡ್ಬೋದು, ಅವ್ನು ಕೂದಲು ಬೆಂಡ್ ಮಾಡೋಕ್ಕಾಗಲ್ಲ. ಬಟ್ ಅದ್ಭುತವಾಗಿ ದಿಸ್ ಪರ್ಟಿಕ್ಯುಲರ್ ರನ್ ಆದಲ್ಲಿ ಒಂದು ಎಪಿಸೋಡ್ ಇದೆ, ಒಂದು ಡ್ರಾಮಾ ಮಾಡ್ತಾನೆ ಅವನು. ಒಂದು ಅಹಲ್ಯದ ಡ್ರಾಮಾ ಭಾಳ ಚೆನ್ನಾಗಿ ಬಂದಿದೆ. ಐ ಎಂಜಾಯ್ಡ್ ಇಟ್ ಆ್ಯಂಡ್ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಸಾಧು ವೀಕ್ಷಕರೇ, ಅಹಲ್ಯ ಅದು ಒಂದು ಪೌರಾಣಿಕ ವಿಷಯವನ್ನು ಇಟ್ಕೊಂಡು ಒಂದು ಡ್ರಾಮಾ ಮಾಡೋದು ಅನ್ನುವಂಥ ಒಂದು ತಯಾರಿರುತ್ತೆ ಅಲ್ಲಿ. ಅಹಲ್ಯ ಅಮಾಯಕಿ ಅನ್ನುವಂಥದ್ದು ಅದು ಎಲ್ಲರೂ ಹೇಗಿರ್ತದೆ ಅಂತಂದರೆ, ಈ ಸಾಧು ಕೋಕಿಲ ಅವರು ಉಳಿದವರಿಗೆ ಪೆಟ್ಟು ಬೀಳಿಸಬೇಕು ಅನ್ನುವಂಥ ಒಂದು ಐಡಿಯಾದಲ್ಲಿರ್ತಾರೆ. ಬಟ್ ಅದು ಹೇಗೆ ರಿವರ್ಸ್ ಆಗಿ ಅವರಿಗೇ ಬಂದು ಹೊಡಿತಾ ಇರುತ್ತೆ ಅನ್ನುವಂಥದ್ದು ಅದನ್ನು ನೀವು ಸ್ಕ್ರೀನಲ್ಲೇ ನೋಡಬೇಕು. ಯಾಕೆಂದರೆ ಅದನ್ನು ನೆನೆಸ್ಕೊಂಡಾಗ ನಗು ಬರ್ತಾ ಇರುತ್ತೆ. ಯಾಕೆಂದರೆ ಇದು ಒಂದು ಪ್ಲಸ್ ಪಾಯಿಂಟ್ ಆ ಮೂವಿಯಲ್ಲಿ. ಅದೇ ರೀತಿ ಆ್ಯಕ್ಷನ್, ಅದೇ ರೀತಿ ಸಾಂಗ್ಸ್. ದೇವಿ ಶ್ರೀ ಪ್ರಸಾದ್ ತೆಲುಗಿನ ಬಹಳ ಪ್ರಸಿದ್ಧ ಸಂಗೀತ ನಿರ್ದೇಶಕ ಹಾಗೂ ಹಾಡುಗಾರರು ಕೂಡ. ಅವರು ಇಲ್ಲಿ ಹಾಡಿರುವಂಥ ಒಂದು ಹಾಡಿದೆಯಲ್ಲ, ಈ ಕಿಚ್ಚ ಅಭಿಮಾನಿಗಳಿಗೆ ಖಂಡಿತವಾಗಲೂ ಬಹಳಷ್ಟು ಪುಳಕವನ್ನು ನೀಡುತ್ತೆ ಈ ಸಿನಿಮಾ. ತುಂಬ ದಿನ ಆಯಿತು ನೀವು ಯಾವುದೇ ಟಿ ವಿಗಳಲ್ಲಿ ಮತ್ತೊಂದರಲ್ಲಿ ಸಂದರ್ಶನ ಕೊಡೋದೆಲ್ಲ ಭಾಳ ಕಡಿಮೆ ಆಯಿತು. ಅಂದರೆ 1 ವರ್ಷದಲ್ಲಿ ಬೇರೆ ಏನೋ ಕೆಲಸ ಇರಲಿಲ್ವೋ ಮತ್ತೊಂದು, ಅಥವಾ ಏನು ಮಾಡೋದು ಯಾಕೆ ಮಾತಾಡೋದು ಅನ್ನುವಂಥದ್ದು. ಸುದೀಪ್ ಮುಂದೇನು ಮಾಡ್ತಾರೆ? ಸುದೀಪ್ ಒಬ್ಬ ಕನಸುಗಾರ. ಸುದೀಪ್ಗೆ ಸಾಕಾಗೋದಿಲ್ಲ ಯಾವುದು ಕೂಡ. ಸುದೀಪ್ ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಹೊಸತನ ಬೇಕಾಗತ್ತೆ ಸುದೀಪ್ಗೆ. ಹೆಬ್ಬುಲಿ, ಬಾಹುಬಲಿ ಹೇಗೂ ರಿಲೀಸ್ ಆಗ್ತಾ ಇದೆ, ಹುಲಿ. ಆಮೇಲೆ ಐ ಥಿಂಕ್ ತುಂಬ ದೂರಾಲೋಚನೆ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾನು. ನನಗೆ ಎಲ್ಲೋ ಹೋಗ್ತಾ 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 ನನಗೆ ಐ ಪರ್ಸ್ನಲಿ ಹ್ಯಾವ್ ಫೆಲ್ಟ್ ದಟ್
ಎಲ್ಲ ಬದುಕೋದು ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಬದುಕೋದೇ ನಿಲ್ಲಿಸ್ಬಿಟ್ಟಿದ್ದೀವಿ ಆ್ಯಕ್ಚುಲಿ. ಬೀಯಿಂಗ್ ವೆರಿ ಕಾಂಪಿಟೇಟಿವ್ ವಿತ್ ದ ವರ್ಲ್ಡ್ ಆ್ಯಂಡ್ ಸಿನಿಮಾದಲ್ಲಿ ಹೋಗ್ತಾ ಹೋಗ್ತಾ ನಾವೇನು ನಮ್ಮದೇನು ನಿಂತ್ಕೊಂಡಿದೆ, ನಾವೇನು ನಿಂತಿದ್ದೀವಿ. somewhere I personally feel that somewhere I'm coming out of all that because ನೀವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಕೆಲವು ದಿನಗಳನ್ನ ಯೋಚನೆ ಮಾಡಿಕೊಂಡ್ರೆ ಐ ಥಿಂಕ್ ದೋಸ್ ಆರ್ ದ ಬೆಸ್ಟ್ ಡೇಸ್. ಬಿಕಾಸ್ ಅಲ್ಲಿ ನಿಮ್ಮ ಸ್ನೇಹಿತರಿಗೂ ನಿಮಗೂ ಸ್ಟೇಟಸ್ ಒಳಗೆ ಬರ್ತಾ ಇರಲಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಬರ್ತಾ ಇರಲಿಲ್ಲ, ನಿಮಗೆ ಜಾತಿ ಮತ ಅಡ್ಡ ಬರ್ತಾ ಇರಲಿಲ್ಲ. ಖುಷಿಯಾಗಿ ಹೋಗ್ತಾಯಿದ್ವಿ, ಖುಷಿಯಾಗಿ ಬರ್ತಾಯಿದ್ವಿ. ಎಂಜಿಲ್ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ, ಹೆಂಗಂದ್ರೆ ಹಂಗೆ ತಿಂತಾಯಿದ್ವಿ, ಮಾಡ್ತಾಯಿದ್ವಿ. Probably because there was so much of less responsibilities on you and less to think. Okay. I guess if you ask me what is maturity today, maturity is nothing but just being corrupted. Okay. You know, we start thinking so much that, you know, ಅವ್ರು ಇದು ಮಾಡ್ತಾಯಿದ್ದಾರೆ, ಇವ್ರು ಇದು ಮಾಡ್ತಾರೆ, ನಾವೇನು ಮಾಡೋಣ, ನನ್ನ ಪಿಕ್ಚರ್ ಏನು ಮಾಡೋಣ, ನಂದೇನು ಮಾಡೋಣ, ಇದೇನು ಮಾಡೋಣ. ದೆನ್ ವಿ ರಿಯಲೈಸ್ ಆ ಒಂದು ಚಿಕ್ಕ ಲಾಲಿಪಾಪ್ ಕೈಯಲ್ಲಿ ಕೊಟ್ಟರೆ ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಸ್ಕೂಲಲ್ಲಿ, ಬಿಕಾಸ್ ವಿ ಆರ್ ಇನ್ ದ ಪ್ರೆಸೆಂಟ್. ಓಕೆ. ಟುಡೇ ನನ್ ಆಫ್ ಅಸ್ ಆರ್ ಇನ್ ದ ಪ್ರೆಸೆಂಟ್. ಇದರ ನಾವು ಹಿಸ್ಟ್ರಿಯಲ್ಲಿ ಸ್ಟಕ್ ಆಗಿದ್ದೀವಿ, ಇಲ್ಲ ಫ್ಯೂಚರಿಂದ ಓಡ್ತಾ ಇದ್ದೀವಿ. ಇವತ್ತು ಎಲ್ಲಿದ್ದೀವಿ ನಾವು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ಊಟ ಮುಂದೆ ಇಟ್ಟರೆ ಅರ್ಜೆಂಟಲ್ಲಿ ಊಟ ಮಾಡ್ಕೊಂಡು ಎದ್ದು ಓಡ್ತಾ ಇದ್ದೀವಿ. We are just bothered about tomorrow, and that tomorrow is never coming. I think I just probably want to live today. You know, I have stopped. ಪ್ರಾಜೆಕ್ಟ್ಸ್ ಏನಿದೆ ಅದು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ಕೊಂಡು. ತುಂಬ ಜನ ನಿರ್ದೇಶಕರು ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾರೆ ನಮ್ಮೊಟ್ಟಿಗೆ. ಲೆಟ್ ಮೀ ಡೂ ವಿತ್ ದೆಮ್, ಯುನೋ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಸಿನಿಮಾ ನನಗೆ ಕೈ ಹಿಡಿದಿದೆ ಅನ್ನೋ ಒಂದು ಖುಷಿ ಇದೆ ನನಗೆ, ಅಷ್ಟು ಸಾಕು. ಆ್ಯಂಡ್ ಐ ಥಿಂಕ್ ಲೆಟ್ ಮೀ ಲವ್ ಮೈ ಸಿನಿಮಾ ಆ್ಯಸ್ ಮಚ್ ಆಸ್ ಐ ಕ್ಯಾನ್. ಓಕೆ. ಬಿಕಾಸ್ ಅಲ್ಟಿಮೇಟ್ಲಿ ಬರೀ ಕೈಯಲ್ಲೇ ಬಂದಿದ್ದಿಲ್ಲಿ, ಬರೀ ಕೈಯಲ್ಲೇ ಹೋಗೋದು. ಓಕೆ, ಸಿನಿಮಾ ವಿಚಾರದಲ್ಲಿ ಹೇಳ್ತಾ ಇರೋದು ನಾನು. ಬಿಕಾಸ್ ಏನು ಎಕ್ಸ್ಪೆಕ್ಟ್ ಮಾಡ್ದೇ ಒಳಗೆ ಬಂದಿದ್ದು. ಇಲ್ಲಿ ನಾವೇನೋ ಆಗ್ತೀವಿ ಅನ್ನೋ ನಂಬಿಕೆನೂ ನನಗಿರಲಿಲ್ಲ. ಬಟ್ ಒಂದು ಪ್ರಯತ್ನ ಪಡೋಣ, ಬಿಡೋದು ಬೇಡ, ಸಿನಿಮಾ ಅಂದರೆ ಹುಚ್ಚು ಅಂದ್ಕೊಂಡು ಬಂದಿದ್ದು. ಬಟ್ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ಬಹಳ ಒಳ್ಳೆ ರೀತಿಯಲ್ಲಿ ಕೈ ಹಿಡಿತು. ಇದ್ರ ಮೇಲೆ ನನಗೆ ಬೇರೆ ಬೆಳವಣಿಗೆ ಬೇಕಾಗಿಲ್ಲ. ಸಿನಿಮಾದಲ್ಲಿ ಅದು ಐ ಥಿಂಕ್ ಐ ಹ್ಯಾವ್ ಲೆಫ್ಟ್ ಆಲ್ ದಟ್. ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಲೆಟ್ ಮೀ ಬಿ ಲಿಟಲ್ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ. ಅಪ್ಪ ಏನು ಹೇಳ್ತಾರೆ ಈಗ ನಿಮ್ಮ ಎಲ್ಲ ಸಕ್ಸಸ್ ನೋಡಿದ ನಂತರ? ಅಪ್ಪ ಯಾವತ್ತೂ ಏನು ಹೇಳಿಲ್ಲ. ಸಕ್ಸಸ್ ನೋಡಿಲ್ಲ ಅಂದಾಗಲೂ ಅವ್ರು ಏನೂ ಹೇಳಿಲ್ಲ. ಓಕೆ, ಅವ್ರು ಬಯಸಿದ್ದೇನೋ ಅವ್ರ ಮುಖದಲ್ಲಿ ಕಾಣಿಸೋಗುತ್ತೆ. ಯಾವತ್ತೂ ನಾವು ಎಲ್ಲೋ ನಾವು ಸರಿ ಇಲ್ಲ ಅಂದಾಗ ಆ ಮುಖದಲ್ಲೂ ಗೊತ್ತಾಗುತ್ತೆ. ಅದು ಅವ್ರು ಬಾಯ್ಬಿಟ್ಟು ನೀನು ಸರಿ ಹೋಗ್ತಾ ಇಲ್ಲ, ನೀನೇನೋ ತಪ್ಪು ಮಾಡ್ತಾ ಇದೆಯಾ ಅಂತಲೂ ಹೇಳಿಲ್ಲ. ಗೊತ್ತಾಗೋಗುತ್ತೆ ನನಗೆ, ಅವತ್ತು ಗೊತ್ತಾಗಿದೆ. ಈ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಲೇಬೇಕು. ಯಾಕಂದರೆ ಈ ಮೆಚುರಿಟಿ ವಿಚಾರಗಳ ಬಗ್ಗೆ ನೀವು ಮಾತಾಡಿದ್ರಿ. ನಿಮಗೂ ಶಿವಣ್ಣನಿಗೂ ಹೇಗಿದೆ ಸರ್ ಸಂಬಂಧ? ನಾನು ಪ್ರತಿದಿನ ನನಗೆ ಗೊತ್ತಿರೋ ಹಾಗೆ ಈಗ ಓಮ್ ಪಿಕ್ಚರ್ ನಾನು ಆಲ್ಮೋಸ್ಟ್ ಒಂದು 15 ಸತಿ ನೋಡಿದವನು. ಸೊ ನಮಗೆ ಆ ವ್ಯಕ್ತಿ ಮೇಲೆ, ಆ ಥರ ಒಬ್ಬ ಕಲಾವಿದನ ಮೇಲೆ ಏನು ಗೌರವ ಇದೆ ಅಂತೆಲ್ಲ ಹೇಳಬೇಕಲ್ಲ. ನನಗೆ ಅವ್ರ ಪರಿಚಯನೂ ಇಲ್ಲ ಅವಾಗ, ನಾನು ಇನ್ನೂ ಕಾಲೇಜು. ಓಕೆ, ಸೊ ಇನ್ಫ್ಯಾಕ್ಟ್ ನನಗೆ ನಮ್ಮ ಸ್ನೇಹಿತರು ಎಲ್ಲರೂ ನಾವು ಯಾವಾಗ ಐ ಥಿಂಕ್ ಏನದು ಶಾಂತಿ ಥಿಯೇಟ್ರನೋ ಇತ್ತು, ಜಯನಗರಲ್ಲಿ ಏನೋ ಒಂದು ಥಿಯೇಟ್ರ್ ಇತ್ತು, ಶಾಂತಿ ಥಿಯೇಟ್ರ್ ಅಂತೇನೋ ಇತ್ತು ಅಲ್ಲಿ. ಈಗ ಮೋಸ್ಟ್ಲಿ ಇಲ್ಲ ಅನಿಸುತ್ತೆ. ಅದೇ ಥಿಯೇಟ್ರಿಗೆ ನಾವು ಒಂದು 5 ಸತಿ ಹೋಗಿದ್ದೀವಿ. ಓಕೆ, ಅದು ಬಿಟ್ಟು ಮೇನ್ ಥಿಯೇಟ್ರು. ಅಷ್ಟು ಇಷ್ಟಪಟ್ಟು ಆ ಸಿನಿಮಾ ನಾನು. ಆ್ಯಂಡ್ ಅವಾಗಿಂದ ಆ ಸಿನಿಮಾ ಆದಮೇಲೆ ಅವ್ರ ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ನೋಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಓಮ್ ಆದಮೇಲೆ ಒಂದು ಕ್ರೇಜ್ ಇತ್ತು ಆ ಸಿನಿಮಾ ಹಾಗೆ ಹೀಗೆ ಅಂತ. ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್, ಅದಾದ್ಮೇಲೆ ನೆಕ್ಸ್ಟ್ ಪಿಕ್ಚರ್ ಗುರುದತ್ ಅವ್ರು ಡೈರೆಕ್ಟ್ ಮಾಡಿದ್ದೆ, ಅದು ಸಮರ ಸಮಥಿಂಗ್ ಲೈಕ್ ದ್ಯಾಟ್. ಐ ಥಿಂಕ್ ಇಟ್ ಇಸ್ ಸಮರ. ಅದು ಹೋಗಿದ್ವಿ, ಆ ಸಿನಿಮಾಗೂ ಹೋಗಿದ್ವಿ. ಬಟ್ ಅವಾಗ ತಲೆಯಲ್ಲೆಲ್ಲ ಬರೀ ಓಮ್, ಇನ್ನೊಂದು ಓಮ್ ಹುಡ್ಕೋದು, ಆ ಪಿಕ್ಚರ್ ಹೋದ್ರೆ ಇನ್ನೊಂದು ಓಮ್ ಹುಡ್ಕೋದು, ಅದೇ ಥರ ತಲೆಯಲ್ಲಿ ಕೂತಿತ್ತು ನಮಗೆ. ಆ್ಯಂಡ್ ಒನ್ಸ್ ಐ ಗಾಟ್ ಇನ್ ಟು ದ ಇಂಡಸ್ಟ್ರಿ, ಇವರೆಲ್ಲ ಈಗ ಅಂಬರೀಷ್ ಅಣ್ಣ ಇರಲಿ, ವಿಷ್ಣು ಸರ್ ಇರಲಿ, ಅಂಬರೀಷ್ ಅಣ್ಣ ಬಿಡಿ, ನನಗೆ ಮನೆ ಎತ್ತಾಡ್ಕೊಂಡು ಬೆಳೆಸಿದವ್ರು, ನಮ್ಮನ್ನು ಆಟ ಆಡಿಸಿದವ್ರು ನಮ್ಮನ್ನೆಲ್ಲ.
ಅವರು ಶಂಕರಣ್ಣ ಇವರೆಲ್ಲ ತುಂಬ. ಇವ್ರುಗಳು ಯಾರು ನಮಗೆ ವಿಷ್ಣು ಸರ್ ಅಷ್ಟು ಪರಿಚಯ ಇದ್ರು, ಮನೆಯಲ್ಲಿ ನಮ್ಮ ತಂದೆಗೆಲ್ಲ ಪರಿಚಯ ಇದ್ರು, ಬಟ್ ಅಷ್ಟು ವಯಸ್ಸಿಂದ ಪರಿಚಯ ಇಲ್ಲ. ಸೊ ಇವರೆಲ್ಲ ಬಂದು ರವಿ ಸರ್ ಇರ್ಬೋದು, ಇವ್ರು ಇರ್ಬೋದು, ಶಿವಣ್ಣ ಇರ್ಬೋದು, ಇವರೆಲ್ಲ ಆಮೇಲೆ ಪರಿಚಯ ಆದಾಗ ಏನೋ ಒಂದು ಖುಷಿ ನಮಗೆ. ಯಾಕಂದರೆ ಇವರೆಲ್ಲ ಪಿಕ್ಚರ್ಗಳು ನೋಡ್ತಾ ಇದ್ವಲ್ಲ, ಈಗ ಅವ್ರ ಪಕ್ಕ ಬೇರೆ ಕೂರಿಸ್ಕೋತಾ ಇದ್ದಾರೆ, ಕಾಫಿ ಟೀ ಕೊಡ್ತಾ ಇದ್ದಾರೆ. ಸಿ ವಿ ಹ್ಯಾವ್ ನಾಟ್ ಎಕ್ಸ್ಪೆಕ್ಟೆಡ್ ಆಲ್ ದಟ್ ಇನ್ ಲೈಫ್. ಆ್ಯಂಡ್ ಐ ಥಿಂಕ್ ನಾವು ಮರ್ಯಾದೆ ಎಷ್ಟಿದೆ, ಪ್ರೀತಿ ಎಷ್ಟಿದೆ ಯಾರ ಮೇಲೂ ತೋರಿಸ್ಕೊಂಡಿದ್ದೀನಿ. ಅದು ನೀವು ಕೇಳಿದ್ರೆ ಅವರೇ ಹೇಳ್ತಾರೆ, ನಾನು ಹೇಳ್ಬೇಕಾಗಿಲ್ಲ. ಒಂದು ಫೋನ್ ಬಂದರೆ ಇಲ್ಲಿಂದ ಅಲ್ಲಿಗೆ ಓಡ್ತಾ ಇದ್ದೆ ನಾನು ಯಾವಾಗಲೂ, ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗೋಕ್ಕಾಗಲಿ ಏನಕ್ಕಾಗಲಿ. ಇವತ್ತಿಗೂ ನನಗೆ ಗೊತ್ತಿರೋ ಹಾಗೆ ನನಗೆ ಅಷ್ಟೇ ಪ್ರೀತಿ ಇದೆ. ಗೀತಕ್ಕ ಎಲ್ಲ ನನಗೆ ಸಿಕ್ಕಿದಾಗೆಲ್ಲ ಅಷ್ಟೇ ಇದು ಮಾಡ್ತಾರೆ ನನಗೆ. ಅವರು ಮಲೆನಾಡು ಕಡೆಯವರೇ, ಅವ್ರು ಕೊಟ್ಟಿರೋ ರೊಟ್ಟಿ ಎಲ್ಲ ತಿಂದಿದ್ದೀನಿ ನಾನು. ಸಮ್ವೇರ್ ಐ ಥಿಂಕ್ ಫ್ಯೂ ಥಿಂಗ್ಸ್ ವೆಂಟ್ ರಾಂಗ್ ಇನ್ವೇರಿಯಬಲಿ. ಆ್ಯಂಡ್ ನಾವಿಬ್ಬರು ಡೈರೆಕ್ಟ್ಲಿ ಲಿಂಕ್ ಆಗಿಲ್ಲ ಅದಕ್ಕೆ. ಓಕೆ. ಏನಾಯಿತು, ಅಲ್ಲಿಂದ ಕೆಲವೆಲ್ಲ ಬೆಳ್ಕೊಂಬಂದ್ಬಿಡ್ತು. ಬಟ್ ಹಾಗನ್ಬಿಟ್ಟು ನಾವು ಯಾವತ್ತೂ ಒಬ್ರಿಗೊಬ್ರು ದ್ವೇಷಿಸಿಲ್ಲ, ಎದುರುಗಡೆ ಸಿಕ್ಕಿದಾಗ ಇದು ಮಾಡ್ಕೊಂಡಿಲ್ಲ. ಸಿ ಐ ವಾಂಟ್ ಟು ಕ್ಲಿಯರ್ ಒನ್ ಥಿಂಗ್, ದಟ್ ಹೀ ಈಸ್ ಅ ವೆರಿ ಬಿಗ್ ಆ್ಯಕ್ಟರ್, ರೈಟ್, ಆ್ಯಂಡ್ ಸೀನಿಯರ್ ಮೋರ್ ದೆನ್ ಎನಿಥಿಂಗ್, ಆ್ಯಂಡ್ ರೆಸ್ಪೆಕ್ಟೆಡ್ ಮ್ಯಾನ್. ನಾವು ನಮ್ಮ ಹಠ ಯಾರ ಮೇಲೆ ಸಾಧಿಸ್ಬೇಕು, ಏನಕ್ಕೆ ಸಾಧಿಸ್ಬೇಕು ಹೇಳಿ ಈಗ. ಬಟ್ ನನಗೆ ಒಂದು ಮನಸ್ಸಿಗೆ ನೋವಾಗಿ ನಾನು ಸೈಲೆಂಟ್ ಆಗಿದ್ದೀನಿ ಅಂದರೆ ಅದು ತಪ್ಪು ಅಂತ ನೀವು ಹೇಳೋಕ್ಕಾಗಲ್ಲ. ಇಲ್ಲ, ಕರೆಕ್ಟ್. ಅಥವಾ ನೋವನ್ನ ಇಟ್ಕೊಂಡು ನಾನು ಯಾರ ಹತ್ರ ಇವತ್ತುವರೆಗೆ ಮಾತಾಡಿಲ್ವೇ? ಟೆಲ್ ಮಿ ಒನ್ ಪೇಪರ್ ಆರ್ ಒನ್ ಥಿಂಗ್ ಆರ್ ಎನಿವೇರ್ ವೇರ್ ಐ ಹ್ಯಾವ್ ಸ್ಪೋಕನ್. ಹ್ಯಾವ್ ಐ ಸ್ಪೋಕನ್? ನೀವು ಇಂಟರ್ಪ್ರಿಟೇಷನ್ಸ್ ಬೇಡ. ಅವ್ರು ಯಾರೋ ಬಂದು ಹಿಂಗೆ ಅಂತ ಇದ್ರು, ಸುದೀಪ್ ಹಿಂಗೆ ಅಂತ ಇದ್ರು ಬೇಡ. ಸಿ ನನಗೆ ನನ್ನ ಬಾಯಿ ನನ್ನ ನಾಲ್ಗೆ ನನಗೆ ಗೊತ್ತಿದೆ. ಕರೆಕ್ಟ್. ಆ್ಯಂಡ್ ನಾವು ಇಷ್ಟಪಡೋರ ಬಗ್ಗೆ ಯಾವತ್ತೂ ನಾನು ಹಿಂದೆ ಆಗಲಿ ಮುಂದಾಗಲಿ ನಾವು ಮಾತಾಡಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ, ನಾನು ಸೈಲೆಂಟ್ ಆಗಿರೋದು ತಪ್ಪ. ಅದನ್ನು ಏನೇನೋ ರೀತಿ ನಾನಾ ರೀತಿಯಲ್ಲಿ ಹೇಳ್ಕೊಂಡು ಬರ್ಕೊಂಡು ಎಲ್ಲ ಮಾಡಿದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ್ಯಾಟ್. ಸಿ ಐ ಜಸ್ಟ್ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ಅ ಪರ್ಸನ್ ಹೂ ಹ್ಯಾಸ್ ಬೀನ್ ಸಚ್ ಅ ಬಿಗ್ ನೇಮ್, ಹೂ ಈಸ್ ಅ ಬಿಗ್ ನೇಮ್. ಆ್ಯಂಡ್ ಸಿನಿಮಾ ನೋಡಿದ್ದೀವಿ ನಾವೆಲ್ಲ, ಥಿಯೇಟ್ರಿಗೆ ಹೋಗಿ ನೋಡಿಕೊಂಡು ನಾವೆಲ್ಲ ಕಾಲೇಜ್ ದಿನಗಳನ್ನ ಕಳೆದಿದ್ದೀವಿ. ಇವತ್ತು ನಾನು ಆ ಮಟ್ಟಿಗೆ ಬೆಳೆದ್ಬಿಟ್ಟು ನಾನು ಆ ಮಟ್ಟಿಗೆ ಇದ್ದೀನಿ, ಎಲ್ಲರ ಬಗ್ಗೆ ಮಾತಾಡೋಷ್ಟು ಬೆಳೆದಿದ್ದೀನಿ ಅಂತ ನಾನು ಇವತ್ತಿಗೂ ನಂಬಲ್ಲ. ಜನ ನನ್ನನ್ನು ಪ್ರೀತಿಸ್ತಾರೆ, ಜನ ನನಗೆ ಇಷ್ಟಪಡ್ತಾರೆ. ಬಟ್ ಹಾಗಿದ್ದ ಮಾತ್ರಕ್ಕೆ ನಾನು ಜೀವನದಲ್ಲಿ ಎಲ್ಲರಿಗಿಂತ ದೊಡ್ಡವನಾಗಿದ್ದೀನಿ ಅಂತ ಇವತ್ತಿಗೂ ನನ್ನ ತಲೆಗೆ ಬಂದಿಲ್ಲ. ಬಟ್ ಫ್ಯೂ ಥಿಂಗ್ಸ್ ಅಪ್ಸೆಟ್ ಮೀ ಆ್ಯಂಡ್ ಐ ಆಮ್ ಜಸ್ಟ್ ಕೀಪಿಂಗ್ ಕ್ವೈಟ್. ಸಿ ಬಟ್ ಇವತ್ತಿಗೂ ನಮಗೆ ಅವ್ರು ಸಿಕ್ಕಿದಾಗ ನಾನು ನಾವು ಇವತ್ತಿಗೂ ಪ್ರೀತಿಯಿಂದನೇ ಮಾತಾಡ್ತೀವಿ. ಇವತ್ತಿಗೂ ನಾವು ಎಲ್ಲೋ ಒಂದು ಕಡೆ ಐ ಆಮ್ ಸಾರಿ ಐ ಆಮ್ ಸೇಯಿಂಗ್ ದಿಸ್ ಆನ್ ಲೈನ್, ಬಟ್ ನಾವು ಅಕಸ್ಮಾತ್ ಏನೋ ನಮ್ಮ ಕೈಲಿ ಏನಾದ್ರು ಸಿಗರೇಟು ಸ್ಮೋಕ್ ಏನೋ ಹಿಡ್ಕೊಂಡು ರಪ್ಪಂದ ಬಿಸಾಡ್ತೀವಿ. ನಾವು ಯಾವತ್ತೂ ಅದನ್ನು ಹಿಡ್ಕೊಂಡು ಮಾಡೋದಿಲ್ವೇ? ಅದು ಗೌರವ ಇದ್ದರೆ ತಾನೇ ಬರುತ್ತೆ. ಕರೆಕ್ಟ್. ಇಲ್ಲಾಂದ್ರೆ ಯಾಕೆ ಬರುತ್ತೆ ಹೇಳಿ? ಸೊ ಲೆಟ್ಸ್ ಲೀವ್ ಇಟ್ ಅಟ್ ದಟ್. ಸಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಫ್ರಾಂಕ್ಲಿ ನನ್ ಆಫ್ ಅಸ್ ಆರ್ ಎನಿಮೀಸ್ ಹಿಯರ್. ಸೊ ಇಲ್ಲಿ ಯಾರು ಒಬ್ರಿಗೊಬ್ರು ಕಲಾವಿದರು ಕತ್ತಿನ ಪಟ್ಟಿ ಹಿಡ್ಕೊಂಡು ಇದು ಮಾಡ್ತಾ ಇಲ್ಲ. ಕೆಲವು ಟೈಮ್ ಅಭಿಮಾನಿಗಳಲ್ಲಿ ಜಗಳ ಆಗ್ಬೋದು, ಕಾರಣಾಂತರಗಳಿಂದ ಆಗ್ಬೋದು. ಅದು ಕಲಾವಿದ್ರಿಗೆ ಗೊತ್ತೂ ಇರೋಲ್ಲ ಕೆಲವು ಟೈಮ್. ಇದು ನಂದು ಅಂತ ಹೇಳ್ತಾ ಇಲ್ಲ, ಎಲ್ಲರದು ಸೇರಿ ಹೇಳ್ತೀನಿ ನಾನು. ಕಲಾವಿದ್ರಿಗೆ ದೋಷಿಸೋದು, ಕಲಾವಿದ್ರು ಯಾರೋ ಒಬ್ಬರು ಹೆಸರು ತೊಗೊಂಡು ಇವ್ರು ಮಾಡಿಸಿದ್ರು ಅನ್ನೋದು ತಪ್ಪಾಗುತ್ತೆ. ಯಾರು ಸಹವಾಸಕ್ಕೂ ಹೋಗಲ್ಲ ಇಲ್ಲಿ. ಎಲ್ಲೋ ಒಂದು ಮಾತುಕತೆ ಬಂದಾಗ ಏನಾದ್ರು ಬಂದಾಗ ಕೋಪ ಮಾಡ್ಕೊಂಡಿರ್ಬೋದು. ಅವರು ಕೋಪ ಮಾಡ್ಕೊಳ್ಳೋ ಅಧಿಕಾರ ಎಲ್ಲರಿಗೂ ಇದೆ ರೀ. ಹಾಗಂತ ಅವ್ರು ಯಾರು ಸರಿ ಹೋಗ್ಲಿಲ್ವಾ? ಒಂದು ಸ್ವಲ್ಪ ವರ್ಷ ಆದ್ಮೇಲೆ ನೋಡಿ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇರ್ತಾರೆ. ಯಾಕಂದರೆ ಅವಾಗ ನೋಡೋ ರೀತಿ ಈಗೂ ಹೇಳ್ತಾರೆ, ಇವ್ರದ್ದೆಲ್ಲ ಯಾವುದು ಶಾಶ್ವತ ಅಲ್ಲಪ್ಪ, ಬರೀ ನಾಟಕಗಳು. ಇಟ್ಸ್ ನಾಟ್ ನಾಟಕ, ಬಟ್ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಲ್ಲ. ಹೌದು. ಕಲಾವಿದ್ರು ಯಾರು ಒಬ್ರಿಗೊಬ್ರು ಕತ್ತಿನ ಪಟ್ಟಿ ಇಟ್ಕೊಂಡು ಮಾತಾಡಿಲ್ಲ. ಅದಕ್ಕೆ ಬಿಟ್ಬಿಡೋಣ. ಸಿ ಆ ಟೈಮಲ್ಲಿ ಏನೋ ಕೆಲವ್ರು ಹೇಳಿರ್ತಾರೆ, ಆ ಟೈಮಲ್ಲಿ ಏನೋ ನಡೆದೋಗಿರುತ್ತೆ. ಬಟ್ ನನಗೆ ಗೊತ್ತಿರೋ ಹಾಗೆ ಈಗ ರೀಸೆಂಟಾಗಲೂ ಏನೋ ಒಂದು ಗಲಾಟೆ ನಡೀತು ಸಂತೋಷ್ ಥಿಯೇಟ್ರಲ್ಲಿ ನನ್ನ ಪಿಕ್ಚರ್ ಟ್ರೈಲರ್ ಆಗಿದ್ದಾಗ. ಸಿ ಐ ಆಮ್ ಟೆಲಿಂಗ್ ಯು, ಆ್ಯಕ್ಟರ್ ಮೇ ನಾಟ್ ಬಿ ಇನ್ವಾಲ್ವ್ಡ್ ಇನ್ ದಟ್. ಇಬ್ಬರಿಗೆ ಮನಸ್ತಾಪ ಬಂತು ಅಥವಾ ಯಾರೋ ಇಬ್ಬರಿಗೆ ಬೇಜಾರಾಯಿತು ಅಂತ ತಕ್ಷಣ ಕಲಾವಿದರು ತಪ್ಪಿದೆ, ಯಾರೋ ಬೇಕು ಅಂತ ಮಾಡಿಸಿದ್ರು, ತಪ್ಪಾಗುತ್ತದು. ಸಿ ಆ ಸಿನಿಮಾ ಮೇಲೆ ಗೌರವ ಇದ್ದಿದ್ದಕ್ಕೆ ತಾನೇ ನಾನು ಆ ಟ್ರೈಲರ್ ಕೊಟ್ಟಿದ್ದು. ದೊಡ್ಡ ಪಿಕ್ಚರ್ ಒಟ್ಟಿಗೆ ನಮ್ಮದು ಟ್ರೈಲರ್ ಬರಲಿ, ನಮಗೂ ಒಳ್ಳೇದಾಗುತ್ತೆ ಅಂತ ತಾನೇ ನಾವು ಹಾಕ್ತೀವಿ. ಸಿ ದುರಂಕಾರದಲ್ಲಿ ನಾವೇನು ಮಾಡಿಲ್ಲ. ಸಿ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಸೇ ದಟ್ ಐ ಗೆಸ್ ಇಟ್ಸ್ ಬೆಟರ್ ದಟ್ ದೀಸ್ ಕೈಂಡ್ ಆಫ್ ಟಾಪಿಕ್ಸ್ ಆರ್ ಲೆಫ್ಟ್ ಔಟ್ ಆ್ಯಂಡ್
ನಮ್ಮ ಜೀವನಗಳು ನಡೆಸೋಣ ನಾವು. ಐ ಮೀನ್ ಇಟ್ಸ್ ಬೆಟರ್. ಐ ಮೀನ್ ಬಿಕಾಸ್ ಸೊಸೈಟಿ ನಮಗೆ ನೋಡ್ತಾ ಇರುತ್ತೆ. ಸೊಸೈಟಿಯಲ್ಲಿ ನಾವು ಏನು ಒಬ್ರಿಗೊಬ್ರು ಹೇಗೆ ಪರಸ್ಪರವಾಗಿ ಮಾತಾಡ್ಕೋತಾ ಇದ್ದೀವಿ, ನಾವು ಹೇಗಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಬಟ್ 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 ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಕೂಡ ತುಂಬ ಇರುತ್ತೆ ಸುದೀಪ್ ಅವ್ರು. ಯಾಕೆ ಗೊತ್ತಾ, ಒಂದು ಟೈಮಲ್ಲಿ ಯಾವ ಥರ ಎಕ್ಸ್ಪೆಕ್ಟೇಷನ್ ನಾನು ಹೇಳ್ತೀನಿ. ಈಗ CCLದೇ ಒಂದು ಉದಾಹರಣೆ ಇಟ್ಕೊಳ್ಳೋಣ. ಸ್ಟಾರ್ಟಿಂಗ್ ಸೋತೋಗ್ಬಿಟ್ವಿ. ಸ್ಯಾಂಡಲ್ವುಡ್ ಅನ್ನೋ ಒಂದು ಇದೇ ಅಂದೇ ಗೊತ್ತಿರೋದಿಲ್ಲ. ಪ್ರಾಕ್ಟೀಸ್ ಮಾಡಿಸಿದ್ರಿ, ಗೆಲ್ಸಿದ್ರಿ. ಹಾಂ, ಅದು ಅದು ತುಂಬ 20 ವರ್ಷ ಎಲ್ಲ ಬೇಕಾಗಿರಲಿಲ್ಲ ಅದಕ್ಕೆ. ವಿದಿನ್ 2 years ಆಯಿತಾ, ಅದಾಯ್ತು ನಿಮ್ಮಿಂದ. ಸಿನಿಮಾ ವಿಚಾರಕ್ಕೆ ಬಂದಾಗ, ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದಾಗ, ಪಿಕ್ಚರ್ ಸೋಲ್ತಾ ಇದೆ ಅಂತ ಹೇಳುವಾಗ ಡೈರೆಕ್ಷನ್ಗೆ ಹೇಳಿದ್ರಿ. ಸುಲಭ ಅಲ್ಲ ಅದು, ಕಲ್ತ್ಕೊಂಡ್ಬಿಟ್ರಿ, ಗೆದ್ರಿ. ನೀವು ಹೇಳಿದ್ರಿ ಇವತ್ತು ನನ್ನ ಕೈ ಹಿಡಿದಿದೆ ಅನ್ನುವಂಥದ್ದು. ಇವತ್ತು ನಾನೊಮ್ಮೆ ನಿಮ್ಮ ಹತ್ರ ಪ್ರಶ್ನೆ ಕೇಳಿದೆ, ಸರ್ ಮೀಸೆ ಮೊದಲೆಲ್ಲ ತೆಗಿತಾ ಇದ್ರಿ, ಈಗ ತೆಗೆದ್ರೆ ಹೆಂಗೆ ಕಾಣ್ಬೋದು? ಅದಕ್ಕೆ ನೀವು ಹೇಳಿದ್ರಿ ಆ ಜರ್ನಿಲಿ ಏನಾಗುತ್ತೆ ಅಂತಂದರೆ ಆ ಮೇಕಪ್ ಒಮ್ಮೆ ಕೂತ ನಂತರ ಅವ್ನು ಏನು ಹಾಕಿದ್ರು ಕೂಡ ಚೆಂದ ಕಾಣುತ್ತೆ ಅದು ಅನ್ನುವಂಥದ್ದು. ನನಗೊಂದು ಬೇಸರ ಇದೆ ಸರ್. ಅದೇನಂತಂದರೆ ಮಲಯಾಳಂ ಇಂಡಸ್ಟ್ರಿ ನೋಡ್ತೀವಿ, ಮಲ್ಟಿ ಸ್ಟಾರ್ ಮೂವೀಸ್ ಬರುತ್ತೆ, ತಮಿಳ್ ನೋಡ್ತೀವಿ, ತೆಲುಗು ನೋಡ್ತೀವಿ, ಅಲ್ಲೂ ಇರ್ಬೋದು, ಹಿಂದಿ ನೋಡ್ತೀವಿ, ಅಲ್ಲೂ ಇರ್ಬೋದು ಸಮಸ್ಯೆಗಳು. ಇಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಅಂಥ ಒಂದು ಕೂಡುವಿಕೆಗಳಾಗಲೇ ಇಲ್ಲ ಸರ್. ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಿಲ್ಲ, ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಯಾವತ್ತೂ ಆಗಲಿಲ್ಲ. ಸುದೀಪ್ ಅವರಿಂದ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಸುದೀಪ್ ಅವರಿಗೆ ಅಂಥ ಕನಸುಗಳಿದೆಯಾ ಅಂತ ನಾನು ಕೇಳ್ತೀನಿ. ನನಗೆ ಕನಸು ಕಾಣಬೇಕಾದ್ರೆ ನನ್ನ ಕನಸಿಗೆ ಬೆಲೆ ಯಾರೂ ಕೊಡಲಿಲ್ಲ. ಬೆಲೆ ಕೊಡೋ ಟೈಮಲ್ಲಿ ನನ್ನ ಕನಸನ್ನ ನಾನು ಹಂಚ್ಕೊಳ್ಳೋಕೆ ರೆಡಿ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ನಾನು ಹೇಳೋದು, ಇವತ್ತಿಗೆ ನನಗೆ ಕೇಳೋಕೆ ಹೋದ್ರೆ ನನ್ನ ಕನಸು ಕಾಣೋದು ನಿಲ್ಲಿಸ್ಬಿಡಿ ಫಸ್ಟ್. ಯಾಕಂದ್ರೆ ಅಂದ್ಕೊಂಡಿದ್ದೆಲ್ಲ ಯಾವುದೂ ನಡೆಯಲ್ಲ. ಒಂದು ಸಿನಿಮಾ ಕೈಗೆ ಬಂದಿದ್ಯಾ, ಸಿನಿಮಾ ಕೈಗೆ ತೊಗೊಂಡಿದ್ದೀವ, ಅದನ್ನು ಶ್ರಮಪಟ್ಟು ಕೆಲಸ ಮಾಡೋಣ ಅಷ್ಟೇ. ಬ್ಯಾಡ್ದಿದ್ದು ಬರ್ತಾನೇ ಇರುತ್ತೆ ನನ್ನ ಮೇಲೆ, ರೀಮೇಕ್ 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 ಅಂದ್ಬಿಟ್ಟು ಅಂತ ಕೆಟ್ಟದಾಗಿ ಹೇಳ್ತಾರೆ, ನಗಾಡ್ತಾರೆ. ನಾನು ಇದನ್ನೆಲ್ಲ ಸ್ಪಂದಿಸ್ಕೊಂಡು ಇದಕ್ಕೆಲ್ಲ ನಾನು ಉತ್ತರಗಳು ಕೊಟ್ಕೊಂಡು ಹೋದರೆ ಜೀವನದಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಓಕೆ, ನಾನು ಮಾಡಿರೋದು 16-17 ರೀಮೇಕು ಔಟ್ ಆಫ್ 60 ಫಿಲ್ಮ್ಸ್ ನಾಟ್. ಬಟ್ ಎಲ್ಲೋ ಒಂದು ಕಡೆ ನಾವು ಮಾಡೋ ರೀಮೇಕಿಗೆ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಬರೋ ಥರ ನಾವು ಕೆಲಸ ಮಾಡ್ತೀವಿ. ಓಕೆ, ಕರೆಕ್ಟ್. ಈ ಸಿನಿಮಾನು ಅಷ್ಟೇ, ರಿಮೇಕ್ ಅಂತ ಗೊತ್ತಿದ್ರೂ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಎಸ್, ನಮ್ಮ ಸೇಯಿಂಗ್. ಸೊ ಲೆಟ್ ಮೀ ವರ್ಕ್. ಆ್ಯಂಡ್ ಅದರಿಂದ 4 ಜನಕ್ಕೆ ಹೆಲ್ಪ್ ಆಗ್ತಾ ಇದೆಯಾ, ಆಗಲಿ ಬಿಡಿ. ನಾನು ಸ್ವಮೇಕ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಕೆಲವ್ರು ಡೇಟ್ಸ್ಗಳು ಬೇಕು ಅಂತ ಡೈರೆಕ್ಟ್ರನ್ನ ಬಿಡಿಸ್ಕೊಂಡಾಗ, ಕೆಲವ್ರು ರೆಡಿ ಇಲ್ಲ ಅಂದಾಗ, ಕೆಲವ್ರು ನಮ್ಮ ಹತ್ರ ಕೆಲಸ ಮಾಡ್ತಾ ಲಾಸ್ಟ್ 4 ತಿಂಗಳಾದ್ಮೇಲೆ ನಮ್ಮ ಹತ್ರ ಕತೆ ಸಿಗ್ತಾ ಇಲ್ಲ ಸರ್, ಇನ್ನು 4 ತಿಂಗಳು ಬಿಟ್ಟು ಬರ್ತೀನಿ ಅಂತ ಹೋದಾಗ ಅನಿವಾರ್ಯ ಕಾರಣಗಳಿಗೆ ನಾವು ಯಾವುದೋ ಸಿನಿಮಾ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮಾಣಿಕ್ಯ ಸ್ಟಾರ್ಟ್ ಆಗಿದ್ದು ಹಾಗೆ, ಕೆಂಪೇಗೌಡ ಸ್ಟಾರ್ಟ್ ಆಗಿದ್ದು ಹಾಗೆ, ಆ್ಯಂಡ್ ರನ್ನ ಪಿಕ್ಚರ್ ಸ್ಟಾರ್ಟ್ ಆಗಿದ್ದು ಹಾಗೆ. ಏನೋ ಮಾಡೋಕ್ಕೆ ಹೋಗ್ತಾ ಇದ್ವಿ ನಾವು. ಸಡನ್ನಾಗಿ ಏನೋ ಚೇಂಜಸ್ ಆದಮೇಲೆ ಏನೂ ಗೊತ್ತಾಗದೆ ನಿರ್ಮಾಪಕರೇ ಒಂದು ಸರಿ ಇದು ಮಾಡ್ಬಿಡೋಣ ಸರ್, ಇನ್ನು ಟೈಮ್ ಹೋದ್ರೆ ಆಗಲ್ಲ, ಡೇಟ್ ಹೋಗ್ತಾ ಇದೆ, ಮನೇಲಿ ಪ್ರಾಬ್ಲಮ್ಗಳಿದೆ, ಹಾಗೆ ಹೇಗೇನೋ ಸ್ಟಾರ್ಟ್ ಮಾಡಿ ಹೆಲ್ಪ್ ಮಾಡ್ತಾ ಇರೋದು. ಈಗೆಲ್ಲ ಸ್ಟ್ರೇಟ್ ಫಿಲ್ಮ್ಸೇ ಬರ್ತಾ ಇದೆ ನಂದು. ನೋಡ್ಬೇಕು ಈಗ ಯಾವ ಮಟ್ಟಿಗೆ ನಮ್ಮ ಕೈ ಹಿಡಿತಾರೆ. ಬರೀ ಸ್ಟ್ರೇಟ್ ಮಾಡಿ ಅಂತಂದ್ರೆ ಅದನ್ನು ಮಾಡ್ತಾ ಇದ್ದೀವಿ. ಹಾಗಂತ ಮುಂಚೆ ಮಾಡಿಲ್ಲ ಅಂತಲ್ಲ, ಹೇಳಿದ್ನಲ್ಲ 60 ಪಿಕ್ಚರಲ್ಲಿ ಆಲ್ಮೋಸ್ಟ್ 16-17 ಅಂದರೆ ತುಂಬಾ ಮಾಡ್ಕೊಂಬಂದಿದ್ದೀನಿ ಅವಾಗ್ಲೂ, 40 and odd films. But anyway, let me see again. We'll do it. ಎಸ್, ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ಮಾತಾಡ್ತಿರುವಾಗ ನನಗೆ ನಿಮ್ಮ ಜೊತೆ ಸಂದರ್ಶನ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಬುಕ್ ಓಪನ್ ಮಾಡಿ ಓದ್ದಂಗೆ ಆಗ್ತಾ ಇರುತ್ತೆ. ಯಾಕಂದರೆ ನಾನು ನಿಮ್ಮ ಯೂಟ್ಯೂಬಲ್ಲಿದ್ದರೂ ಕೂಡ ನಾನು ಇಂಟರ್ವ್ಯೂ ನೋಡ್ತಾ ಇರ್ತೀನಿ, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನೋಡ್ತಾ ಇರ್ತೀನಿ, ಅವಾಗ ಹೆಂಗಿದ್ರು ಇವಾಗ. ಯಾಕಂದರೆ ನೀವೇ ನನ್ನ ಹತ್ರ ಹೇಳಿದ್ರಿ ಆ ಜರ್ನಲ್ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ನಿಮ್ಮ ಈ ಸಿನಿಮಾ ತುಂಬ ಸಕ್ಸಸ್ ಕಾಣಲಿ, ನಾನು ಮಾಣಿಕ್ಯವನ್ನು ಕೂಡ 100 ದಿವಸ ಓಡಲಿ ಅಂತ ಹೇಳುವಾಗ ನೀವು ಅಂದಿದ್ರಿ, ಈಗ 100 ದಿವಸ ಎಲ್ಲ ಓಡಲ್ಲ, ಅದು ಎಷ್ಟು ಅಮೌಂಟ್ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬಟ್ ಅದು ಓಡ್ತು. ಹೇಳಿದೆ ನಿಮಗೆ, ಫಸ್ಟ್ ಇದು ಇಂಪಾರ್ಟೆಂಟ್ ಅಪ್ಪ, ಆಮೇಲೆ ಅದೇನೇ ಕೊಟ್ಟರು ಬೋನಸ್ ಅಂತ. ಥ್ಯಾಂಕ್ ಯು ಸರ್. ಈ ಸಿನಿಮಾ ಕೂಡ ಅತ್ಯಂತ ಯಶಸ್ಸು ಕಾಣಲಿ. ಕೊನೆಯದಾಗಿ ಹೇಳಿ, ಇದು ಈ ಶಹನ್ಶಾ ಪಿಕ್ಚರ್ನ ಅಮಿತಾಬ್ ಬಚ್ಚನ್ ಥರ ಯಾಕಿದು ಗೆಟಪ್ಪು? ಆ ಥರ ಎರಡಾರು ಕ್ಯಾರೆಕ್ಟ್ರ್ ಕೊಡಲಿ ಅಂತ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ಏನಾಗಿದೆ ಈ ನಡುವೆ, ಈ ಕೈ ಫ್ರೀ ಇಟ್ಕೊಂಡಾಗೆಲ್ಲ ತುಂಬ ಚೆಕ್ಗಳಿಗೆ ಸೈನ್ ಮಾಡಿಸ್ಕೊಂಡೆಲ್ಲ ದುಡ್ಡು ಖಾಲಿ ಆಗ್ತದೆ. ಅದಕ್ಕೆ ಪ್ಲಾಸ್ಟರ್ ಹಾಕೊಂಡ್ಬಿಟ್ಟಿದ್ದೀನಿ, ಸೈನೇ ಮಾಡಲ್ಲ. ಏನು ಮಾಡಿದ್ರೆ ನನಗೇನು ಮಾಡೋಕ್ಕಾಗಲ್ಲ ಈಗ. ಇಲ್ಲ, ಆ್ಯಕ್ಚುಲಿ ಹ್ಯಾಡ್ ಅ ವೆರಿ ಬ್ಯಾಡ್ ಫಾಲ್.
ಆ್ಯಂಡ್ ರೀಸೆಂಟಾಗಿ ಒಂದು ಏನಂತಾರೆ, ಈ ಯುದ್ಧದಲ್ಲಿ ಹೋಗಿ ಬುಲೆಟ್ ತಪ್ಪಿಸ್ಕೊಂಡು, ಮಿಸೈಲ್ ತಪ್ಪಿಸ್ಕೊಂಡು, ಲಕ್ಷಾಂತರಗಳು ಯೋಧರಿಂದೆಲ್ಲ ಹಾಕಿ ಜಿಗಿದಿ ಬಾರ್ಡ್ರ್ ದಾಟಿ ಎಲ್ಲ ಮಾಡಿ ಎವರೆಸ್ಟ್ ಹತ್ತಿ ಫ್ಲಾಗ್ ಹಾಕಿ ಮನೆಗೆ ಬಂದು ಬಚ್ಚಿನಲ್ಲಿ ಜಾರಿ ಮುಗಿದು ಕೈ ಮುಗ್ಕೊಂಡು ಹೋದಂಗೆ ಆಗೋಯ್ತು ನನ್ನ ಕೆಲಸ ಆಯ್ತು. ಎಂತೆಂಥ ಫೈಟ್ಸು ಸೀಕ್ವೆನ್ಸು ಎಲ್ಲ ಮಾಡ್ಕೊಂಬಂದಲ್ಲ. ಬಚ್ಚಿನ ಮನೇಲಿ ಬಂದು ಜಾರು ಒಂದು ಬಿದ್ದೆ ಅಷ್ಟೇ ಆಗಿದೆ ಸಿಂಪಲ್ಲಾಗಿ. ಏನಕ್ಕೆ ಅಂದರೆ ನಾವು ಮೆಂಟಲಿ ಪ್ರಿಪೇರ್ ಇಲ್ಲ ಇಲ್ಲಿ ಬೀಳ್ತೀವಿ ಅಂತ. ಬಟ್ ಅದು ಬಿದ್ದಿದ್ದು ಹೆಂಗೆ ಬಿತ್ತು ಅಂದರೆ ಹಳೇ ಒಂದು ಫ್ರ್ಯಾಕ್ಚರ್ ಓಪನ್ ಆಯಿತು. ದಟ್ಸ್ ಆಲ್ ಇಟ್ ಇಸ್. ಸೊ ಏನಾಗಿದೆ, ಅದು ಏಟು ಬಿದ್ದುಬಿಟ್ಟು ಸ್ವಲ್ಪ, ಬಟ್ ಎನಿವೇ ಇಟ್ಸ್ ಓಕೆ. ನಾವು ಐಲ್ ಬಿ ಫೈನ್. ಅದರ್ 3 weeks, 2.5, 3 weeks ಐ ಶುಡ್ ಬಿ ಫೈನ್. ಥ್ಯಾಂಕ್ ಯು ಸರ್. ಈ ಸಿನಿಮಾ ಕೂಡ ರಾಕಿಂಗ್ ರನ್ ಆಗಲಿ, ಇದು ಕೂಡ 100 ದಿವಸ ಓಡಲಿ ನಿಮ್ಮಿಂದ. ಬಟ್ 1 ವರ್ಷ 1 ತಿಂಗಳು 3 ದಿವಸ ಪ್ಲೀಸಾ? I'll try, man. I'll try my best. ಖಂಡಿತವಾಗ್ಲೂ ಐ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಇವತ್ತು ಆ್ಯಕ್ಚುಲಿ ನಾನು ಈ ಕಡೆಯಿಂದ ಬರ್ತಾ ಇದ್ದೆ. ಐ ಹ್ಯಾಡ್ ಗಾನು ಮೈಸೂರು ಚಾಮುಂಡಿ ಟೆಂಪಲ್ಗೆ ಹೋಗಿದ್ವಿ. ಬೇರೆ ಎಲ್ಲ ಊರುಗಳಲ್ಲೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನಾನು ಕಣ್ಣಿಗೆ ಬಿದ್ದಿದ್ದು ಹೇಳ್ತಾ ಇದ್ದೀನಿ. ನಾನು ಈ ಕಡೆಯಿಂದ ಬರ್ಬೇಕಾದ್ರೆ ಇವತ್ತು ಮಳವಳ್ಳಿ ಮೇಲೆ ಬಂದೆ. ನಾನು ದೂರದಿಂದ ನೋಡ್ಬೇಕಾದ್ರೆ ಯಾವುದೋ ಅದ್ಧೂರಿಯಾದಂಥ ಒಂದು ಪಿಕ್ಚರ್ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ಬ್ಯಾನರ್ಗಳು, ವಿನಾಲ್ಗಳು, ಥಿಯೇಟ್ರ್ ಕಾಣ್ತಾ ಇಲ್ಲ. ನಾನು ಯೋಚನೆ ಮಾಡ್ಕೊಂಬಂದು ಯಾವ ಪಿಕ್ಚರಪ್ಪ ರಿಲೀಸ್ ಆಗಿದೆ ಈ ಥರ ಅಂದ್ಬಿಟ್ಟು ಅಂತ ಬಂದೆ. ಹತ್ತಿರ ಬಂದರೆ ನಾಡಿದ್ದು ನಮ್ಮ ಪಿಕ್ಚರಿಗೆ ರೆಡಿ ಆಗ್ತಾಯಿರೋ ಥಿಯೇಟ್ರ್ ಅದು. ನಂಗೆ ಥಿಯೇಟ್ರ್ ಕಾಣ್ತಾ ಇಲ್ಲ. ಅಷ್ಟು ವಿನಾಲ್ಸ್ ಕಟ್ಬಿಟ್ಟು ಹೋಗಿದ್ದಾರೆ ಫ್ಯಾನ್ಸ್ ಎಲ್ಲ. ಆ್ಯಂಡ್ ಏನಕ್ಕೆ ಹೇಳಿದೆ ಅಂದರೆ, ಒಂದು 5 ನಿಮಿಷ ಸೈಲೆಂಟಾಗಿ ಕೂತಾದ ಆಮೇಲೆ ಕಾರಲ್ಲಿ ನಾನು ಎಲ್ಲೋ ಒಂದು ಕಡೆ ಏನು, ಇಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಬ್ಲೆಸ್ಸಿಂಗ್. ನಾವು ಒಂದು 20 ವರ್ಷದಿಂದ ಹೋಗ್ಬಿಟ್ಟೆ ಸಡನ್ನಾಗಿ. ನಾನು ಒಂದು ವಿನೈಲ್ ಬೀಳೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೆ ನಾನು ಥಿಯೇಟ್ರಲ್ಲಿ ಅಂದರೆ, ಆ ವಿನೈಲ್ ಚಿಕ್ಕದಾಗಿರೋದು, ಏನೋ ಆಗಿರೋದು. ಏನೋ ನನಗೆ ಬಂದಾಗ ನನಗೆ ಅನ್ನಿಸ್ತು, ಅಟ್ಲೀಸ್ಟ್ ಗಾಡ್ ಇಸ್ ಟೇಕನ್ ಅಸ್ ಸೋ ಫಾರ್ ಆಫ್, ಆ್ಯಂಡ್ ಸೋ ಮಚ್ ಆಫ್ ಲವ್ ಈಸ್ ಗಿವನ್ ಅಸ್. ಆ್ಯಂಡ್ ಇನ್ನೂ 2 ದಿನ ಇದೆ, ಏನು ಮಾಡಿದ್ದಾರೆ ಇವರು ಅಂದ್ಬಿಟ್ಟು ಅಂತ ನನಗೆ ನಾನು ಹೇಳ್ಕೊಂಡೆ ಮುಂದೆ. ಅವಾಗ ಇಲ್ಲಮ್ಮ, ಐ ಥಿಂಕ್ ಐ ಶುಡ್ ವರ್ಕ್ ಲಿಟಲ್ ಮೋರ್, ಲೆಟ್ ಮೀ ವರ್ಕ್ ಲಿಟಲ್ ಮೋರ್ ಆ್ಯಂಡ್ ಗಿವ್ ದಿಸ್ ಪೀಪಲ್ ಸಮಥಿಂಗ್. ನನಗೆ ಅಟ್ಲೀಸ್ಟ್ ಅವ್ರು ನನ್ನನ್ನು ಇನ್ನೂ ನೋಡಬೇಕು ಅಂತ ಆಸೆ ಪಡೋ ಟೈಮಲ್ಲಿ ಇನ್ನೊಂದು 4 ಸಿನಿಮಾ ಮಾಡ್ಬಿಡೋಣ. ಯಾವತ್ತು ಬಂದ್ಬಿಟ್ಟು ಸಾಕು ಅಂತಾರೋ ಗೊತ್ತಿಲ್ಲ. ಸೊ ಆಸೆ ಪಡುವಾಗ ಮಾಡ್ಬಿಡೋಣ, ಲುಕ್ ಎಟ್ ದೆಮ್ ಅಂದ್ಬಿಡು ಅಂತ ನನಗೆ. ಯಾಕಂದರೆ ಸಿ, ಫಾರ್ ಎನಿ ಆ್ಯಕ್ಟರ್, ನೀವು ಆಡಿಯನ್ಸ್ನ ಜೀವಂತವಾಗಿಡೋ ತನಕ ಮಾತ್ರ ನೀವು ಜೀವಂತವಾಗಿರೋದು. ಈ ಥರ ಒಂದೊಂದು ಕಾಲು ವರ್ಷದಲ್ಲಿ ನೀವು ಹೇಳಿದ ಹಾಗೇನೆ ದೇರ್ಸ್ ಅ ಲಾಟ್ ಆಫ್ ಇನ್ಸೆಕ್ಯೂರಿಟಿ ಬಂದೇ ಬರುತ್ತೆ. ಯಾಕಂದರೆ ಎಲ್ಲರೂ 2-3 ಪಿಕ್ಚರ್ ಮಾಡಿ ಯಾವುದೋ 1-2-3 ಹಿಟ್ ಆಗ್ತಾ ಇರ್ಬೇಕಾದ್ರೆ ನಾವು ಲಿಸ್ಟಲ್ಲೇ ಇಲ್ಲ ನಾವು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಅವಾರ್ಡ್ ಸೆರೆಮನಿ ಅಂತ ಹೋಗಿ ಹಾಕಿದ್ರೆ ಎಲ್ಲರದ್ದು 2-3 ಅಂತ ಬಂದರೆ ನಮ್ದು ಇದೆಯೋ ಇಲ್ವೋ ಅಂತ ನೋಡ್ಬೇಕು ಫಸ್ಟು. ಆ ರೇಂಜಿಗೆ ತಂದ್ಬಿಟ್ಟಾರೆ, ಹಂಗೂ ಆಗ್ಬಿಟ್ಟಿದೆ. ಸೊ ಏನಾಗಿದೆ, ಅಟ್ಲೀಸ್ಟ್ ಒಂದೆರಡು ಸಿನಿಮಾನ ಬರಲಿ, ಲೆಟ್ ಇಟ್ ಕಮ್ ಅನ್ನೋ ಒಂದು ಪ್ರಯತ್ನ ನಾನು ಖಂಡಿತ ಪಡ್ತೀನಿ. ಡೋಂಟ್ ಟೇಕ್ ಇಟ್ ಆಸ್ ಅ ಪ್ರಾಮಿಸ್, ಬಟ್ ಐ ವಿಲ್ ಟ್ರೈ. ಹೇಳಿದಾರಪ್ಪ 1 ವರ್ಷ 1 ತಿಂಗಳು 3 ದಿವಸ ಇಷ್ಟೆಲ್ಲ ಟೈಮ್ ತಗೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅವರಿಗೆ ಅರಿವು ಮಾಡಿಸ್ಕೊಟ್ಟಿದ್ದಾರೆ ಅಲ್ಲಿ ಅವತ್ತು ಮಳವಳ್ಳಿ ಮುಖಾಂತರ ಬರುವಾಗ. ಯಾಕಂದರೆ ಜನ ಎಷ್ಟು ನಿರೀಕ್ಷೆ ಇಲ್ಲ, ಎಲ್ಲರೂ ಮಾಡಿದ್ದಾರೆ. ನನಗೇನಕ್ಕೆ ಅಂದರೆ, ನಾನು ಬೇರೆ ಫ್ಯಾನ್ಸ್ನ ಬೇರೆ ಊರಿನವ್ರನ್ನೆಲ್ಲರೂ ಬಿಟ್ಕೊಡಂಗ ನನ್ನ ಕಣ್ಣಿಗೆ ಕಾಣಿಸಿದ ಅದೊಂದು ಊರು. ಆ ಬ್ಯಾಕ್ ರೋಡಲ್ಲಿ ಬಂದ್ವಿ ನಾವು, ಚಾಮುಂಡಿ ಬೆಟ್ಟದಿಂದ ಬರ್ತಾ ಬ್ಯಾಕ್ ರೋಡಲ್ಲಿ ಬಂದ್ವಿ. ಆ ಥಿಯೇಟ್ರನ್ನ ಯಾಕೋ ನಾನು ಮಲಗಿನ ಸುಮ್ಮನೆ ಕಣ್ಬಿಟ್ಟಿಗೆ ನೋಡ್ಬೇಕಾದ್ರೆ ಅದು ಕಾಣಿಸ್ತು ನನಗೆ. ಇಟ್ಸ್ ಕ್ವೈಟ್ ಟಚ್ಡ್. ಆ್ಯಂಡ್ ಯಾರ್ಯಾರು ಅದ್ರ ಬಗ್ಗೆ ಅರೇಂಜ್ಮೆಂಟ್ಸ್ ಮಾಡಿದ್ರು ನನಗೆ ಥ್ಯಾಂಕ್ ಯು ಸೋ ಮಚ್. ಹೇಳಿ ಥ್ಯಾಂಕ್ ಯು. ಎಸ್ ಸುದೀಪ್ ಅವರೇ, ಸಿನಿಮಾಗಳು ಜಾಸ್ತಿ ಕೊಡ್ತಾ ಇರಿ. ಯಾಕಂತಂದರೆ ನೀವು ಕೇವಲ ನಿಮ್ಮ ತಂದೆ ತಾಯಿಯ ಮಗ, ನಿಮ್ಮ ತಂದೆ ತಾಯಿಯ ಆಸ್ತಿ ಮಾತ್ರ ಅಲ್ಲ, ನೀವು ಕರ್ನಾಟಕದ ಆಸ್ತಿ. ಆಮೇಲೆ ಭಾರತದಾದ್ಯಂತ ನಿಮ್ಮ ಹೆಸರು ಬೆಳಗಲಿ ಅಂತ ಹಾರೈಸಿದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಬಹಳ ಸುಮಧುರವಾಗಿ ಮಾತಾಡಿದ್ರಿ. ಅದಕ್ಕೆ ಸೆಕೆಂಡ್ ಕೊಡೋಕ್ಕೋಗಲ್ಲ, ಇದನ್ನು ಸೆಕೆಂಡ್ ಮಾಡೋ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಂಡ್ ಶೇಕ್. ಥ್ಯಾಂಕ್ ಯು.